ನಾವು ವೇಗವಾಗಿ ಹೋಗೋಣ. ಮೊದಲನೇ ಪೇತ್ರ, ಕ್ಷಮಿಸ್ರಿ, ಎರಡನೇ ಪೇತ್ರ 1:10, ಕೊಲಸ್ಸೆ 4:17, ಎಫೆಸ 4:1. ಆದದ್ದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳೋದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡವುವುದಿಲ್ಲ. ಆದ್ದರಿಂದ ಸಹೋದರರೇ, ಅದು ಪ್ರತಿಯೊಬ್ಬ ವಿಶ್ವಾಸಿ ಕೂಡ, ಪ್ರತಿಯೊಬ್ಬ ಸಹೋದರರು ಮತ್ತು ಸಹೋದರಿಯರು ಸೇರಿಸಲ್ಪಟ್ಟಿದ್ದಾರೆ. ಹಾಗಾಗಿ ಸಹೋದರರೇ, ನೀವು ಪೂರ್ತಿ ಅಧ್ಯಾಯ ಓದಿದರೆ ಅದು ಭಾಳ ಸುಂದರವಾಗಿರುತ್ತೆ. ಹೇಗೆ ಕ್ರಿಸ್ತಿಯ ಸ್ವಭಾವವನ್ನು, ಆ ಒಂದು ಸದ್ಗುಣವನ್ನು, ಆ ದೀನತೆಯನ್ನು, ಆ ಒಂದು ದಮೆಯನ್ನು, ನಂಬಿಕೆಯನ್ನು, ಒಳ್ಳೆತನವನ್ನು ಹೇಗೆ ಕೂಡಿಸ್ಬೇಕಂತೇಳಿ ಆತನು ಸ್ವಭಾವ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಮತ್ತು ಅದು 3-4 ವಚನ ಹೇಳ್ತದೆ, ನಮ್ಮನ್ನು ತನ್ನ ಪ್ರಭಾವದ ಗುಣಾಧಿಷ್ಠದಲ್ಲೂ ಕರೆದ ದೇವರ ಕೃಪೆ ನಿಮಗೆ ಹೆಚ್ಚಾಗ್ತದೆ, ಸಮಾಧಾನ ನಿಮಗೆ ಹೆಚ್ಚಾಗುತ್ತೆ, ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವೂ ದೊರೆಯುವುದರಲ್ಲಿ, ದೇವರು ಯಾರೆಂಬ ತಿಳ್ಕೊಳ್ಳುವುದರಲ್ಲಿ ನಿಮ್ಮ ಕೃಪೆ ಹೆಚ್ಚಾಗುತ್ತೆ, ಸಮಾಧಾನ ಹೆಚ್ಚಾಗುತ್ತೆ. ನಿಮ್ಮ ಪ್ರಾರ್ಥನೆಯಿಂದ ಅಲ್ಲ, ಸಂಗತಿಗಳು ತಿಳ್ಕೊಳ್ಳುವುದರಿಂದ ಅಥವಾ ಪ್ರಕಟಣೆ ಕೃಪೆಯನ್ನು ಹೆಚ್ಚಾಗುವುದರಲ್ಲಿ ಸಹಾಯ ಮಾಡುತ್ತೆ, ಮತ್ತು ಸಮಾಧಾನ ಹೆಚ್ಚಾಗೋದಲ್ಲಿ. ಮುಂದಿನ ವಾಕ್ಯ, ಕೆಲವರು ಪ್ರಾರ್ಥಿಸ್ತಾ ಇದ್ದೇವೆ, ಪ್ರಾರ್ಥನೆ ಮಾಡೋದು ನಿಲ್ಲಿಸ್ರಿ, ದೇವರ ವಾಕ್ಯವನ್ನು ತಿಳ್ಕೊಳ್ಳೋದಕ್ಕಾಗಿ ಮತ್ತು ಸತ್ಯ ತಿಳ್ಕೊಳ್ಳೋದಕ್ಕಾಗಿ ಪ್ರಾರಂಭಿಸ್ರಿ. ಸೊ ದೈವಿಕವಾದಂಥ ಪ್ರಭಾವದ ಗುಣಾಧಿಷ್ಠ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಿಮಗೆಲ್ಲ ಗೊತ್ತಿದೆ. ಎಲ್ಲವೂ ಈ ಒಂದು ಲೋಕದಲ್ಲಿ ನಿಮ್ಮ ಕರುವಿಕೆಯನ್ನು ಪರಿಪೂರ್ಣಗೊಳ್ಳಲಿಕ್ಕೆ ಮತ್ತು ಪರಲೋಕದ ಕರುವಿಕೆಯನ್ನು ಪರಿಪೂರ್ಣಲಿಕ್ಕೆ ಈಗೆಲ್ಲ ಶಕ್ತಿಯು ನಿಮಗೆ ಕೊಡಲ್ಪಟ್ಟಿದೆ, ದೇವರು ನಿಮ್ಮೊಳಗೆ ಪ್ರವೇಶ ಮಾಡಿದ್ದರಿಂದ. ಮುಂದಿನ ವಾಕ್ಯ, ಎಲ್ಲರೂ ಹೇಳ್ರಿ, ಆತನನ್ನು ಕರೆದಿದ್ದಾನೆ ತನ್ನ ಮಹಿಮೆಯಿಂದ, ತನ್ನ ಗುಣಾತಿಶಯದಿಂದ ಆತನನ್ನು ಕರೆದಿರುವುದಾದರೆ, ಅಂದರೆ ಆತನು ಎಲ್ಲ ಸಂಗತಿಗಳು ಒದಗಿಸಿದ್ದಾನೆ. ನಾನು ನನ್ನ ಕರುವಿಕೆಯನ್ನು ಪರಿಪೂರ್ಣಗೊಳಿಸಬೇಕಾಗಿದೆ, ಇದನ್ನು ಪರಿಪೂರ್ಣಗೊಳಿಸ್ರಿ. ಕರುವಿಕೆ ಅದು ಪ್ಯಾಕೇಜ್ ಸಹೋದರನೇ, ಕೂಗಿ ಹೇಳ್ರಿ, ನನ್ನ ಕರುವಿಕೆ ಅದು ಪರಲೋಕದಿಂದ ಬಂದ ಪ್ಯಾಕೇಜ್. ನನಗೆ ಬೇಕಾದ ಎಲ್ಲ ಕೃಪೆ, ನನಗೆ ಬೇಕಾದ ಎಲ್ಲ ಶಕ್ತಿಯು, ಜನರ ಸಹಕಾರ ಬೇಕಾದೆಲ್ಲವೂ ನನಗೆ ಬೇಕಾದದ್ದು ನನ್ನ ಕರುವಿಕೆಯನ್ನು ಪರಿಪೂರ್ಣಗೊಳಿಸಲಿಕ್ಕಾಗಿ ಅದು ನನ್ನ ಕರುವಿಕೆಯಲ್ಲಿ ಸೇರಿಸಲ್ಪಟ್ಟಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ರಿ, ಕರುವಿಕೆ ಅದು ಪ್ಯಾಕೇಜ್ ಆಗಿದೆ. ನೀವು ಒಂದು ಕಾರನ್ನು ಕೊಂಡುಕೊಳ್ಳುವಾಗ ಎಲ್ಲವೂ ಅದರಲ್ಲಿದೆ. ಹೌದು, ನೀವು ಕಂಪ್ಯೂಟರ್ ಕೊಂಡುಕೊಳ್ಳುವಾಗ ಎಲ್ಲವೂ ಅದರಲ್ಲಿದೆ. ಹಾಗಾಗಿ ನಿಮ್ಮ ಕರುವಿಕೆಯಲ್ಲಿ ಸೈತಾನ ಹೇಳ್ತಾ ಇದ್ದಾನೆ, ನೀನು ಕರೆಯಲ್ಪಟ್ಟಿದ್ದೆ ಆದರೆ ನೀನು ಕೃಪೆ ಇಲ್ಲ. ಸುಳ್ಳು ಅದು. ಯಾವಾಗಲೂ ಸತ್ಯವೇದ ಹೇಳುತ್ತೆ, ಆತನ ಕರುವಿಕೆ ಆತನ ಕೃಪೆಗೆ ಅನುಸಾರವಾಗಿರ್ತದೆ. ಕರುವಿಕೆ ಅದು ಬೇರೆ ಏನಲ್ಲ, ಆತನ ಕೃಪೆ. ಗ್ರೇಸ್ಲೆಟ್ ಅಥವಾ ಬ್ರೇಸ್ಲೆಟ್, ಹೆಣ್ಮಕ್ಳಿಗೆ ಬ್ರೇಸ್ಲೆಟ್ ಇರುತ್ತಲ್ಲ, ಗಂಡು ಮಕ್ಳಿಗೆ ಇರ್ತದ ಬ್ರೇಸ್ಲೆಟ್. ನೀವು ಕರೆಯಲ್ಪಟ್ಟಾಗ ಅದು ಕೃಪೆ ಕೊಡಲ್ಪಟ್ಟಿರ್ತದೆ. ನಿಮ್ಮಲ್ಲಿ ಎಷ್ಟು ಹೆಚ್ಚಾಗಿರುತ್ತೆ ಅಂದರೆ, ಒಬ್ಬರು ಕರೆಯಲ್ಪಟ್ಟಿದ್ದಾನೆ, ಒಬ್ಬ ವ್ಯಕ್ತಿ ದೇವರಿಂದ ಕರೆಯಲ್ಪಟ್ಟವನು, ಆತನು ಎಲ್ಲ ಭಾಗ್ಯವನ್ನು ತಿಳ್ಕೊಂಡಿದ್ದಾನೆ ಮತ್ತು ಭಾಗ್ಯವನ್ನು ತಿಳ್ಕೊಂಡಿರ್ತಾನೆ. ಆತನಿಗೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ, ಆ ಭೂಮಿಯಲ್ಲಿರ್ತಕ್ಕಂಥ ಜೆಜಬೇಲ್ ಎಲ್ಲವನ್ನು ಶಕ್ತಿ ನಾಶ ಮಾಡಲಿಕ್ಕೆ ಬಲ ಇದೆ. ಒಬ್ಬ ಎಲಿಷಾ, ಆ ಬಾಲ್ಡಿ ವ್ಯಕ್ತಿ ಒಬ್ಬನು ಒಂದೇ ಸಾರಿ ಎಲ್ಲ ಮಾಟ ಮಂತ್ರ ನಾಶಪಡಿಸಿದ, ಅದನ್ನು ಕೊಲೆ ಮಾಡಿದ. ಅದು ಕರುವಿಕೆಯ ಒಂದು ಪ್ಯಾಕೇಜ್ ಆಗಿದೆ. ರಕಟ ಕಲ ಬರಕಟ, ಸೈತಾನನು ಅದು ನಿಮ್ಮನ್ನು ಅಡಗಿಸಿದ್ದಾನೆ.
ಅದೇ ನಾನು ಕರೆಯಲ್ಪಟ್ಟಿದ್ದೇನೆ, ಅದಕ್ಕಾಗಿ ಜೆಜಬೆಲಳು ಆಕೆ ನನ್ನ ದಾಳಿ ಮಾಡ್ತಾ ಇದ್ದಾಳೆ, ಜೆಜಬೆಲನ ಮೇಲೆ ದಾಳಿ ಮಾಡ್ತಾ ಇದ್ದಾಳೆ. ಇದು ಸುಳ್ಳು, ಅದು ಸೈತಾನ ಸುಳ್ಳು. ನೀವು ಕರೆಯುವಿಕೆಯನ್ನು ಹೊಂದಿಕೊಂಡಾಗ ನಿಮ್ಗೆ ಎಷ್ಟು ಶಕ್ತಿ ಇದೆ ಅಂದರೆ ಜೆಜಬೆಲನ್ನು ತಳ್ಳಿ ಹಾಕಲಿಕ್ಕೆ, ಆಕೆಯ ಶರೀರವನ್ನು ತುಳಿದು ಹಾಕಲಿಕ್ಕೆ. ರಕ ಠಕ ರಾಪ ಠಕಲ ರಕ ಟಪ ರಕೊಟ್ಟು ರಿಕಟಪ ಲಕಟಕ ರಪಟ್ಟು ಕೊಟ್ಟು ಕೊಲ್ಲು. ದಯಮಾಡಿ ನನ್ನ ನಂಬ್ರಿ. ನಾನು ಹೊಸ ಒಡಂಬಡಿಕೆ ಕುರಿತಾಗಿ ನಾನು ಕರೆಯಲ್ಪಟ್ಟವ್ರನ್ನ ಕುರಿತಾಗಿ ಮಾತಾಡ್ತಿಲ್ಲ. ಅಪೊಸ್ತಲರು ಇನ್ನೂ ಹೆಚ್ಚಾಗಿ ಎಲಿಯರಿಗಿಂತ ಮತ್ತು ಎಲಿಷರಿಗಿಂತ ಹೆಚ್ಚಾಗಿದ್ದಾರೆ. ನಿಮಗೆ ಗೊತ್ತಿಲ್ಲ, ಅದು ಸೈತಾನ ನಿಮ್ಮಿಂದ ಅದನ್ನು ಅಡಗಿಸಿಕೊಂಡಿದ್ದಾನೆ. ಒಬ್ಬ ಯೋನ ನಮ್ಮ ಸ್ವಭಾವವುಳ್ಳವನು ಕೂಡ ಅಲ್ಲ. ನಾವು ಪ್ರಾರ್ಥಿಸ್ತಾ ದೇವರೇನೋ ಭಾರತ ರಕ್ಷಿಸಿ ಅಂತ ಹೇಳ್ತೇವೆ. ಆತನು ದೇವರೇ ನಿನೆವೇನ ನಾಶ ಮಾಡು ಅಂತ ಪ್ರಾರ್ಥಿಸಿದ. ಆತನು ಉಪವಾಸದ ಪ್ರಾರ್ಥಿಸಿದ, ದೇಶವೆಲ್ಲ ಸಾಯ್ಬೇಕಂತೇಳಿ. ಆದರೆ ಒಂದು ವಿಷಯ, ಆತನು ತನ್ನ ಕರೆಯುವಿಕೆಯಲ್ಲಿ ಕ್ರಿಯೆ ಮಾಡ್ದ. ನಿಜವಾಗಿ ನಾನು ಅದ್ರ ನಂತರ ಬರ್ತೇನೆ ಆ ವಿಷಯಕ್ಕಾಗಿ. ಎಷ್ಟೋ ವಿಷಯ ಹಾದು ಹೋಗಿದ್ದಾನೆ. ಅನೇಕ ಯೋನರಿಲ್ಲಿದ್ದಾರೆ. ದೇವರು ನನಗೆ ಈ ಬೆಳಿಗ್ಗೆ ತೋರಿಸಿದ್ರು, ನೀವು ತಮಾಷೆ ಮಾಡ್ರಿ. ಏನಾಯಿತು, ಆ ಸಮಸ್ಯೆಯಿಂದ ಆತನು ಯಹೂದ್ಯನು, ಆತನು ಪರಿಪೂರ್ಣವಾಗಿ ಬೆಳ್ಳಗಾಗ್ಬಿಟ್ಟಿದ್ದ, ಅಮೆರಿಕವನ್ನಾಗ್ಬಿಟ್ಟಿದ್ದ ಅವನು. ಆ ಒಂದು ಮೀನು ಪರಿಪೂರ್ಣವಾಗಿ ಬಣ್ಣನ ಬದಲಾಯಿಸಿಬಿಡ್ತು. ತಲೆಯಿಂದ ಪೂರ್ತಿಯಾಗಿ ಬೆಳ್ಳಗೆ ಮಾಡಿಬಿಟ್ಟಿದ್ದಾನೆ. 3 ದಿವಸ ಆ್ಯಸಿಡಿಂದ ತೊಳೆಯಲ್ಪಟ್ಟವನು. ಕೆಲವು ಜನ ಇಲ್ಲಿದ್ದಾರೆ, ಈಗಾಗಲೇ ಆ್ಯಸಿಡಿಂದ ತೊಳೆಯಲ್ಪಟ್ಟಿದ್ದಾರೆ. ಇಲ್ಲಾಂದರೆ ಈ ಅಪೊಸ್ತಲ ಇಲ್ಲಿ 21 ದಿವಸಕ್ಕೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಇಂಜರಿ ಹೋದ ನಂತರ ಕೂಡ ಆಶೆ ಇಲ್ಲ. ಒಂದೇ ಆಶೆ ಅಂದರೆ ಆತನು ಚಿಕ್ಕ ಒಂದು ಟೆಂಟನ್ನು ಕಟ್ಟಿದ್ದಾನೆ. ಪ್ರವಾದಿ ನಂತರ ಆತನ ಮನೆಗೆ ಹೋಗ್ಬೋದಾಗಿತ್ತು. ಆತನು ಹೋಗ್ಲಿಕ್ಕೆ ಇಷ್ಟಪಡಲಿಲ್ಲ. ಆತನ ಟೆಂಟನ್ನು ಕಟ್ಟಿ ಅಲ್ಲಿ ಕೂತ್ಕೊಂಡು ನನ್ನ ಪ್ರವಾದನೆ ನೆರವೇರಬೇಕಂತ ನೋಡ್ತಾ ಇದ್ದಾನೆ. ಪ್ರತಿ ದಿವಸ ಗಮನಿಸ್ತಾ ಇದ್ದಾನೆ. 39 ದಿವಸ ಎಲ್ಲವೂ ಸುಟ್ಟೋಗುತ್ತೆ ಅಂತಿದ್ದಾನೆ. ಆ ವ್ಯಕ್ತಿ ಆತನು ಕರುವಿಕೆಯಲ್ಲಿ ಹೆಜ್ಜೆಯಿಡುತ್ತಿಲ್ಲ, ಆತನು ಕರುವಿಕೆಗೆ ತಳ್ಳಲ್ಪಟ್ಟನು. ಕೆಲವು ಜನ ಸುಲಭವಾಗಿ ಹೆಜ್ಜೆ ಇಡ್ತಾರೆ, ಕೆಲವರು ಆ ಕರುವಿಕೆಗೆ ಅವರು ಒತ್ತಾಯ ಮಾಡಲ್ಪಡ್ತಾರೆ. ಆ್ಯಸಿಡ್ ವಾಶ್ ನಂತರ ದೇವ್ರ ಸ್ತೋತ್ರ, ನೀವು ಜೀವಂತವಾಗಿ ಬಂದಿದ್ದೀರಿ. ಶಕಲ ಕಟ ಬರ ಶಂದರ. ಆತನು ಗಮನಿಸ್ತಾ ಇದ್ದಾನೆ, ನಿನ್ನ ಬಗ್ಗೆ ಏನಾಗ್ತದೆ ಅಂತೇಳಿ ನೀವು ಊಹಿಸ್ಲಿಕ್ಕೆ ಸಾಧ್ಯನಾ? ನಾವು ಎಷ್ಟು ಒಳ್ಳೆಯವರು. ಆತನು ಗಮನಿಸ್ತಾ ಇದ್ದಾನೆ ಏನಾಗುತ್ತೆ ಅಂತೇಳಿ. ನಂತರ ದೇವರು ಎಷ್ಟೋ ಸಮಯ ತೆಗೆದುಕೊಂಡ್ರು ಈ ಒಬ್ಬ ವ್ಯಕ್ತಿಯನ್ನು ಸಮರ್ಥಿಸ್ಲಿಕ್ಕೆ, ದಿನವನ್ನು ಪರಿಪೂರ್ಣಗೊಳಿಸ್ಲಿಕ್ಕೆ. ಅದು ಭಾಳ ಚಿಕ್ಕ ಕೆಲಸ. ಕರೆಯದಂಥ ವ್ಯಕ್ತಿಯನ್ನು ಪರಿವರ್ತಿಸ್ಲಿಕ್ಕೆ ವರ್ಷಾನುಗಟ್ಟಲೆ ಆತನನ್ನು ಪರಿವರ್ತನೆ ಮಾಡಬೇಕಾಗಿದೆ. ಅಂದರೆ ಒತ್ತಾಯ ಮಾಡಬೇಕಾಗಿದೆ, ಸಮರ್ಥನೆ ಮಾಡಬೇಕಾಗಿದೆ. ಆತನು ಒಂದು ಗಿಡವನ್ನು ಬೆಳೆಸಿ ಒಬ್ಬ ವ್ಯಕ್ತಿಗಾಗಿ, ಈ ಕರೆಯಲ್ಪಟ್ಟಂಥ ಒಬ್ಬ ವ್ಯಕ್ತಿಗಾಗಿ ಹೇಳ್ಬೇಕಂದ್ರೆ, ಪ್ರಿಯರೇ, ಸಮಸ್ಯೆ ನಿನವೆಲ್ಲಿಲ್ಲ, ಸಮಸ್ಯೆ ಅದು ಯೋನರಲ್ಲಿದೆ. ದಯಮಾಡಿ ಅರ್ಥ ಮಾಡಿಕೊಂಡ್ರೆ ಇದು ದೇವರ ಒಂದು ಸ್ವರ. ಒಬ್ಬ ಯೋನ ಎಲ್ಲ ಆ್ಯಸಿಡ್ನಿಂದ ತೊಳೆಯಲ್ಪಟ್ಟ ನಂತರ 3 ದಿವಸ ಮೀನಿನ ಹೊಟ್ಟೆ ಒಳಗಿದ್ದ. ಆ ಒಂದು ಒತ್ತಾಯ ಮಾಡಲ್ಪಟ್ಟು ವಾಂತಿ ಮಾಡಲ್ಪಟ್ಟನು. ಆ ಪ್ರವಾದಿ ಅಪೊಸ್ತಲ ಮೀನಿಂದ ವಾಂತಿ ಮಾಡಲ್ಪಟ್ಟವರು. ಆ ವ್ಯಕ್ತಿ
3 ದಿವಸ ಪ್ರಯಾಣ ಮಾಡ್ತಾ ಇದ್ದಾನೆ. ಆತನು 1 ದಿವಸ ಪ್ರಯಾಣ ಮಾಡಿದ, 1 ದಿನ. ಆ ನಿನವೆ ಪೂರ್ತಿಯಾಗಿ ಆತನು ಉಪವಾಸ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಅದೇ ನಿಮ್ಮ ಕರುವಿಕೆ ಒಂದು ಶಕ್ತಿ. ಶಕ ಟಕ ಲಾಭ. ನಿಮಗೆ ಅದು ಗೊತ್ತಿಲ್ಲ, ನೀವು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಿಮಗೇನಿದೆ ಅಂತ ನಿಮಗೆ ಗೊತ್ತಿಲ್ಲ. ರಿಕಟ ಕರಬಾಡ ಸಂದರಬ ಟೇಕಲ ಬರಬಾಡ ಕಟಬ ಲಕಟ ಕರಬ ಡಗಲಬ ರಬ ರಬಲ ಶಕ್ಲ ಬ್ರಕಲ ಬಲ ಕೊಟ್ಟು 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 ರೂಢ ಬಾಬಾ ಶೆಕೆ ಟೇಕಲ ರೋಬ ಟಕಲ ರಪ ಟುಕೊಟ ಕಟ. ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ಹೇಳ್ರಿ, ತಂದೆಯೇ ನಾನು ತಿಳ್ಕೊಳ್ಳುವಂತೆ ಮಾಡು. ನನ್ನ ಕರುವಿಕೆಯ ಒಂದು ಬಲ, ನನ್ನ ಕರುವಿಕೆ ಶಕ್ತಿಯನ್ನು ತಿಳ್ಕೊಳ್ಳುವಂತೆ ಮಾಡು. ಸೈತಾನನೇ, ನಿನ್ನನ್ನು ವಿರೋಧಿಸುತ್ತೇನೆ. ನನ್ನ ಕಣ್ಣುಗಳನ್ನು ಕುರುಡಾಗಿಸಬೇಡ. ನನ್ನ ಬಲಹೀನತೆ ಮೇಲೆ ಗಮನ ಕೊಡ್ತಾ ಇದೆಯಾ? ನನಗೇನಿದೆಯೋ ಅದನ್ನು ನೋಡ್ಲಿಕ್ಕೆ ನೀನು ಅನುಮತಿಸ್ತಾ ಇಲ್ಲ. ನನ್ನ ಕರುವಿಕೆ ಅದು ಒಂದು ಪ್ಯಾಕೇಜ್ ಆಗಿದೆ. ನನಗೆಲ್ಲ ಕೃಪೆ ಇದೆ, ಎಲ್ಲ ಬಲ ಇದೆ, ನನಗೆಲ್ಲ ಅಧಿಕಾರ ಇದೆ ಮತ್ತು ದೊರೆತನ ಇದೆ ನನ್ನ ಕರುವಿಕೆಯನ್ನು ಪರಿಪೂರ್ಣಗೊಳಿಸಲಿಕ್ಕೆ. ಯಾವುದೇ ದೋಷವಿಲ್ಲದೆ ನಾನು ಪರಿಪೂರ್ಣವಾಗಿ ಮುಗಿಸ್ಲಿಕ್ಕೆ. ರಿಬಾ ಟಕರ ಕಟ ಕರಬ ರಿಬಲ ಕಟ ಬಲ ಕುಟ ರಬ ಡಕಲ ಟಕಟ. ಆತನು ತನ್ನ ಮಹಿಮೆಯನ್ನು ಕರೆದಿದ್ದಾನೆ, ತನ್ನ ಗುಣಾತಿಶಯದಿಂದ ಕರೆದಿದ್ದಾನೆ. ತನ್ನ ಗುಣಾತಿಶಯ ಅಂದರೆ ತನ್ನ ಮೆರಿಟ್ ಒಂದು ಆಧಾರದೊಂದಿಗೆ, ನಿನ್ನ ಆ ಮೆರಿಟ್ ಮೇಲಲ್ಲ. ಹೇಳ್ರಿ, ಆತನನ್ನು ಕರೆದನು, ಆತನ ಒಂದು ಕನಿಕರ ಒಂದು ಆಧಾರದ ಮೇಲೊಂದಿಗೆ, ಆತನ ಗುಣಾತಿಶಯ ಆಧಾರದೊಂದಿಗೆ, ಆತನ ಒಳ್ಳೆತನದಿಂದ, ನನ್ನ ಒಳ್ಳೆತನದಿಂದ ಅಲ್ಲ. ನಾನು ನಿಮಗೇನು ಹೇಳಲಿ? ಸೈತ ನಿಮ್ಗೆ ಹೇಳ್ತಾ ಇದ್ದಾನೆ, ನೀನಿನ್ನೂ ಬೆಳೆದಿಲ್ಲ, ಇನ್ನೂ ನಿನ್ನ ಸ್ವಭಾವ ಇನ್ನೂ ಚೆನ್ನಾಗಿ ಬೆಳೆದಿಲ್ಲ, ನೀನಿನ್ನೂ ಪವಿತ್ರನಾಗಿಲ್ಲ, ನೀನಿನ್ನೂ ಶುದ್ಧನಾಗಿಲ್ಲ, ನೀನಿನ್ನೂ ದೀನನಾಗಿಲ್ಲ. ಯಾಕೆ ಗೊತ್ತಾ? ಸೊ ನೀವು ಏನು ಮಾಡಿದ್ರೆ ಅದು ಅಷ್ಟೇ ಸಾಕು ಅಂತ ಹೇಳೋದಕ್ಕಾಗಿ. ಆತ ನಮ್ಮನ್ನು ಕರೆದನು, ತನ್ನ ಮಹಿಮೆಯಿಂದ ಕರೆದನು. ಆತನ ಪ್ರಭಾವ ನಾವು ಭರವಸೆ ಇಡುವುದರಿಂದ, ನಿನ್ನೊಳಗಿರುವುದ ಆತನ ಒಂದು ಗುಣಗಳನ್ನು ನಂಬುವುದರಿಂದ ಅಪೊಸ್ತಲರು ಅವರು ಕನಿಕರವುಳ್ಳವರು, ದಯೆ ತೋರಿಸುವವರು. ನಮ್ಮ ಕರುವಿಕೆ ನಮ್ಮ ಮೆರಿಟ್ ಮೇಲೆ ಆಧಾರಗೊಂಡಿಲ್ಲ. ಹಾಗಾಗಿ ಅನೇಕರು ಆ ಒಂದು ಸ್ವಭಾವವುಳ್ಳವರು, ಆದರೆ ನಿಮಗಿಂತ ಹೆಚ್ಚಾಗಿ ಅವ್ರು ಮಾಡ್ತಾ ಇದ್ದಾರೆ. ನಾನು ನೋಡಿದ್ದೇನೆ, ಬಲವಾದ ಅದ್ಭುತ ಮಾಡುವವರು ಅನೇಕ ಹೆಣ್ಮಕ್ಳೊಟ್ಟಿಗೆ ಇದ್ದಿರುವುದನ್ನು ನೋಡಿದ್ದೇನೆ. ಹೆಂಗೆ ಅವ್ರು ಮಾಡ್ತಾರೆ? ಪರಿಶುದ್ಧ ಜನ ನೋಡಿದ್ದಾರೆ, ಅವರು ಒಂದು ತಲೆನೋವನ್ನು ಕೂಡ ಗುಣಪಡಿಸ್ತಾ ಇಲ್ಲ. ಅವರು ಅಂದರೆ ಹೆಂಗೆ ಉಪಯೋಗಿಸ್ಬೇಕು ಅಂತ ಆದರೆ ತಪ್ಪಾಗಿ ಉಪಯೋಗಿಸ್ತಾ ಇದ್ದಾರೆ. ಅಂದರೆ ಅವರಿಗೆ ಕೊಟ್ಟಂಥ ಕೃಪೆಯನ್ನು ನಾವಿಲ್ಲಿ ಕಾಯ್ತಾ ಇದ್ದೇವೆ. ನಾನು ಯೋಗ್ಯನಲ್ಲ, ನಾನು ಬೆಳಿಬೇಕು. ನೀನು ಬೆಳಿತೀಯ ಒಂದೇ ದಿನ. ಅದೇ ಸೈತನ ಒಂದು ತಂತ್ರ ಪ್ರಿಯರೇ. ಆತನು 2 ಪೇತ್ರ ನಮಗೆ ಕೂಗಿ ಹೇಳ್ರಿ, ಎಲ್ಲರೂ ಒಟ್ಟಾಗಿ ಹೋದ್ರಿ. ಆತನ ಶಕ್ತಿಯು ನಮಗೆ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವನ್ನು ಕೊಟ್ಟಿದ್ದಾನೆ. ತನ್ನ ಪ್ರಭಾವದಲ್ಲಿ ಗುಣಾತಿಶಯದಲ್ಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು, ಆತನ ದಿವ್ಯ ಶಕ್ತಿಯು
ಅದು ನನಗೆ ಕೊಡಲ್ಪಟ್ಟಿದೆ. ಅದು ಕೊಡಲ್ಪಡ್ತದ ಅಥವಾ ಕೊಡಲ್ಪಟ್ಟಿದೆಯಾ? ಅದು ಭವಿಷ್ಯತ್ ಕಾಲನ ಅಥವಾ ಈಗ ಕಳೆದೋಗಿದೆಯಾ? ಅದು ಕೊಡಲ್ಪಟ್ಟಿದೆ. ಎಷ್ಟು ಸಂಗತಿಗಳು ಕೊಡಲ್ಪಟ್ಟಿದೆ? ಎಲ್ಲ ಸಂಗತಿಗಳು. ಅಂದರೆ ನಿನ್ನ ಪ್ರವಾದನಾತ್ಮಕ ಕಚೇರಿ ಅಥವಾ ಅಪೊಸ್ತಲ ಕಚೇರಿ, ಅಪೊಸ್ತಲ ಕರುವಿಗೆ ಬೇಕಾದಂಥ ಒಂದು ಪರಿಶುದ್ಧತೆ ಕೂಡ ಸೇರಿಸಲ್ಪಟ್ಟಿದ್ಯಾ? ಅಂದರೆ ಅಪೊಸ್ತಲ ಕರುವಿಗೆ ಬೇಕಾದಂಥ ಶಕ್ತಿ ತುಂಬಲ್ಪಟ್ಟಿದ್ಯಾ? ನಿನ್ನ ಅಪೊಸ್ತಲ ಕರುವಿಗೆ ಬೇಕಾದೆಲ್ಲವೂ ಕೂಡ ಅದರಲ್ಲಿ ಸೇರಿಸಲ್ಪಟ್ಟಿದೆಯಾ? ಆತನ ಒಂದು ಪರಿಜ್ಞಾನವನ್ನು ಕೊಟ್ಟದ್ರಲ್ಲಿ ನಮ್ಮನ್ನು ಕರೆದಾತನ ಪ್ರಭಾವದಿಂದಲೂ ಗುಣಾತಿಶಯದಲ್ಲೂ ಕರೆದ ದೇವಋಷಿವಾಗಿ ಎಷ್ಟು ಸಂತೋಷ ನೋಡ್ರಿ. ಆತನಿಗೇನು ಬೇಕಾದೆ ಅಂದರೆ, ನಾನು ಈ ಥರ ಹೇಳ್ತಾ ಇಲ್ಲ, ನೀನು ಪರಿಪೂರ್ಣ ಆಗಬೇಕು, ನಂತರ ನೀನು ಉಪಯೋಗಿಸಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕರುವಿಕೆ ಬಗ್ಗೆ ಗಮನ ಕೊಡ್ರಿ. ನೀವು ನಿಮ್ಮ ಕರುವಿಕೆಯಲ್ಲಿ ಹೋಗ್ತಾ ಇರುವಾಗ ಆ ಒಂದು ಶಕ್ತಿ ಮತ್ತು ಕೃಪೆ ಅದು ನಿರಂತರವಾಗಿ ಬಿಡುಗಡೆ ಆಗುತ್ತೆ. ನೀವು ಆ ತಡೆಗಳನ್ನು ಜಯಿಸಲಿಕ್ಕಾಗಿ ಆ ಒಂದು ತಡೆಗಳ ನಂತರ ತಡೆಗಳು ಬರುವಾಗ ಅಪೊಸ್ತಲರಿಗೆ ತಮ್ಮದೇ ಆದ ಒಂದು ಶೋಧನೆ ಇರ್ತದೆ, ಪ್ರವಾದಿಗಳಿಗೆ ತಮ್ಮದೇ ಆದ ಶೋಧನೆಗಳಿರ್ತದೆ. ಪ್ರತಿಯೊಂದು ಸೇವೆಗೆ ದೇವ್ರಿಗೆ ಗೊತ್ತಿದೆ, ಸೈತಾನಿಗೆ ಗೊತ್ತಿದೆ ಹೇಗೆ ಅವರನ್ನು ಹಿಡಿಬೇಕಂತೇಳಿ. ಆದರೆ ಕಾಯಬೇಡ್ರಿ. ನಿಮ್ಮ ಪೂರ್ತಿ ಗಮನವನ್ನು ನಿಮ್ಮ ಕರುವಿಕೆಯನ್ನು ತಿಳ್ಕೊಳ್ಳಿಕ್ಕಾಗಿ ಅಧ್ಯಯನ ಮಾಡಿರಿ, ಕಂಡುಕೊಳ್ರಿ. ನಿಮ್ಮ ಕರುವಿಕೆಯನ್ನು ಬೆಳವಣಿಗೆ ಮಾಡಿಕೊಳ್ಳ್ರಿ. ನಿಮ್ಮ ಕರುವಿಕೆಯಲ್ಲಿ ಓಡ್ತಾ ಇರ್ರಿ. ಆ ಕೃಪೆ ಅರಿತಾ ಹೋಗುತ್ತೆ. ಮತ್ತು ಪ್ರತಿಯೊಂದು ಶೋಧನೆಗಳು ನೀವು ಅದರ ಮೇಲೆ ಜಯಿಸ್ತಾ ಎಗುರ್ತಾ ಹೋಗ್ತೀರಿ. ಕಾಯ್ತಾ ಹೋಗ್ಬೇಡ್ರಿ. ಎಫೆಸ 4:1 ಬೇಗನೆ. ಆದ್ದರಿಂದ ನಾನು ಸೆರೆಮನೆಯಲ್ಲಿ ಒಳಗಿದ್ದಾನೆ. ಅಪೊಸ್ತಲ ಪೌಲನು ಆತ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೇನೆ, ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ, ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೇನೆ, ನಿಮಗೆ ಕರೆವಿಕೆಗೆ ಯೋಗ್ಯವಾಗಿ ನಡೆದುಕೊಳ್ಳ್ರಿ. ನೀವು ಕರೆಯಲ್ಪಟ್ಟವರಾದ ಕಾರಣ ಎಲ್ಲರೂ ಕೂಗಿ ಹೇಳ್ರಿ, ನಾನು ಈಗಾಗಲೇ ಕರೆಯಲ್ಪಟ್ಟವನು. ಅಥವಾ ಒಂದು ಕನಿಕರದ ಮೇಲೋ ಅಥವಾ ದಯದ ಮೇಲೆಯೋ. ಯಾವಾಗ ನಿನ್ನನ್ನು ಕರೆದನು ಗೊತ್ತಾ? 20 ವಯಸ್ಸಿನ ನಂತರ ನೀವು 20 ವಯಸ್ಸಿಗೆ ಬಂದಾಗ ದೇವರು ನಿಮ್ಮನ್ನು ಆಯ್ಕೆ ಮಾಡಿದ್ದಾಗಿದ್ದರೆ ಯಾರೂ ನಿಮ್ಮನ್ನು ಆಯ್ಕೆ ಮಾಡ್ತಿರ್ಲಿಲ್ಲ. ನೀವು ನಿಮ್ಮ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡೋದಕ್ಕೆ ಮುಂಚಿತವಾಗಿ, ಒಳ್ಳೆಯದು ಕೆಟ್ಟದು ತಿಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಿಮ್ಮ ತಾಯಿಯ ಗರ್ಭದಿಂದಲೇ, ನಿಮ್ಮ ತಾಯಿಯ ಗರ್ಭದಲ್ಲಿರೋದಕ್ಕೆ ಮುಂಚಿತವಾಗಿಂದಲೂ ಆತನ ಪರಿಶುದ್ಧವಾದಂಥ ಕೃಪೆಯ ಆಧಾರದೊಂದಿಗೆ ಆತನ ಅಪೊಸ್ತಲ ಕರುವಿಕೆಗೆ ಸೀಲ್ ಹಾಕಿದ್ದಾನೆ ನಿನ್ನ ತಲೆಯ ಮೇಲೆ. ಅದಕ್ಕಾಗಿ ನಾನಿಲ್ಲಿದ್ದೆ, ನೀವಿಲ್ಲಿದ್ದೀರಿ. ಒಂದೇ ಒಂದು ಕಾರಣ, ನೀವು ರೂಪಿಸೋಕೆ ಮುಂಚಿತವಾಗಿ ದೇವರು ನಿನ್ನನ್ನು ನೇಮಿಸಿದ್ದಾರೆ. ಈಗಾಗಲೇ ಪ್ರತಿಷ್ಠಿಸಲ್ಪಟ್ಟಿದ್ದಾರೆ. ಅದು ನಿಮ್ಮನ್ನು ಪ್ರತಿಷ್ಠಿಸಿದ್ದಾರೆ. ರಿಬಲ ಶಕಲ ಕಟ ಬರ ಕಟ ಬರ ಕಟ ಕಟ ಬಲ ಕಟ ರಬಡ ಸಂದರ ಲಬಟ ಕಟ. ಅದನ್ನು ಸೆಟ್ಲ್ ಮಾಡ್ಕೊಳ್ರಿ. ದಯಮಾಡಿ ಸೆಟ್ಲ್ ಮಾಡ್ಕೊಳ್ರಿ. ಒಂದೇ ಒಂದು ವಿಷಯ ನಿಮಗೆ ಗೊತ್ತಾಗಬೇಕಂದ್ರೆ, ನೀವು ಕರುವಿಕೆಗಾಗಿ ಕಾಯ್ತಾ ಇಲ್ಲ. ನಿಮ್ಮ ಕರುವಿಕೆ ಏನಂತ ನೀವು ತಿಳ್ಕೊಳ್ಳೋದು ಒಳ್ಳೆಯದಾಗಿ. ದಯಮಾಡಿ ಕೂತ್ಕೊಳ್ಳಿ. ನಿಮ್ಮ ಕರುವಿಕೆ ಏನೆಂಬುದಾಗಿ ತಿಳ್ಕೊಳ್ರಿ. ಮತ್ತಾಯ 13 44ನೇ ವಚನದಿಂದ, ಪರಲೋಕ ರಾಜ್ಯ ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆ ಆಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು.
ಎಲ್ಲರೂ ಹೇಳ್ರಿ, ಪರಲೋಕ ರಾಜ್ಯವು. ಪರಲೋಕ ರಾಜ್ಯವು ಅರ್ಥ ಅಂದರೆ ಎಲ್ಲ ಸಂಗತಿಗಳು ದೇವರಾಜ್ಯದಿಂದ ಬರ್ತದೆ. ನಿಮ್ಮ ಅಪೊಸ್ತಲ ಒಂದು ಕರೆಯುವಿಕೆ ಅದು ದೇವರಾಜ್ಯವನ್ನು ತರುವಂಥದ್ದಾಗಿದೆ ನಿಮ್ಮ ಮೂಲಕವಾಗಿ ಲೋಕಕ್ಕೆ. ನಾನು ಹೇಳ್ತಾ ಇದ್ದೇನೆ, ಆ ಒಂದು ದೊರೆತನ ರಾಜ್ಯ ಅದು ಭುಜದ ಮೇಲ್ತದೆ. ಭುಜ ಯಾರು ಆಗಿದ್ದಾರೆ? ಅಪೊಸ್ತಲರು. ಹೌದು, ನಿಮಗೆ ಗೊತ್ತಿದೆಯಾ? ಈ ಒಂದು ಕರೆಯುವಿಕೆ ಅದು ಆ ಹೂಳಿಟ್ಟಂಥ ಒಂದು ದ್ರವ್ಯಕ್ಕೆ ಹೋಲಿಕೆ ಆಗಿದೆ. ಸೋಂಬೇರಿಯ ವ್ಯಕ್ತಿ ಆತನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೀವು ದೇವರಿಗಾಗಿ ಓಡಬೇಕಂತಿದ್ದೀರಿ, ಆದರೆ ಯಾರೋ ಒಂದು ಮಿಷನರಿ ಕರೆಯುವಿಕೆ ಕೊಟ್ಟರು, ನೀವು ಒಪ್ಪಿಸಿಕೊಟ್ರಿ, ನೀವು ಸೇವೆ ಮಾಡಲಿಕ್ಕೆ ಆಸೆ ಇತ್ತು, ಆದರೆ ನೀವು ನಿಮ್ಮ ಕರೆಯುವಿಕೆಯಲ್ಲಿದೆ, ನಿಮ್ಮ ಕರೆಯುವಿಕೆ ಏನಂತ ತಿಳ್ಕೊಳ್ಳಿಲ್ಲ. ಸತ್ಯವೇದ ನಿಮ್ಮ ಕರೆಯುವಿಕೆ ಬಗ್ಗೆ ಏನು ಹೇಳುತ್ತೆ ಅಂತ ನೀವು ಅದ್ರ ಕುರಿತಾಗಿ ತಿಳ್ಕೊಳ್ಳಿಕ್ಕೆ ಟೈಮ್ ಕೊಡಲಿಲ್ಲ. ನಾನು ಹೇಳ್ತೇನೆ, ಒಬ್ಬ ಅಪೊಸ್ತಲ, ಆದ ಪ್ರವಾದಿ ಅಥವಾ ಯಾವ ಒಬ್ಬ ವಿಶ್ವಾಸಿ, ಆತನು ಹೆಚ್ಚು ಸಮಯವನ್ನು ಸತ್ಯವೇದನ ಹುಡುಕ್ತಾ ಕೂರಬೇಕಾಗಿದೆ ತಮ್ಮ ಒಂದು ಕರೆಯುವಿಕೆಯನ್ನು ತಿಳ್ಕೊಳ್ಳಿಕ್ಕಾಗಿ. ನೀವು ಹೇಳ್ತೀರಿ ನೀವು ಒಬ್ಬ ಅಪೊಸ್ತಲ ಎಂಬುದಾಗಿ. ನಾನು ಕೇಳ್ತೇನೆ, ಎಷ್ಟು ಗಂಟೆಗಟ್ಟಲೆ ನೀವು ಕಳೆದಿದ್ದೀರಿ ಇದು ಈ ಕುರಿತಾಗಿ ತಿಳ್ಕೊಳ್ಳಿಕ್ಕಾಗಿ? ನೀವು ಅದನ್ನು ಯಾವಾಗಲೂ ಮಾಡಲಿಲ್ಲ. ಅದು ಅಡಗಿಸಲ್ಪಟ್ಟಂಥ ದ್ರವ್ಯವಾಗಿದೆ, ಉಳಿಟ್ಟ ದ್ರವ್ಯ. ಅದು ಆಳವಾಗಿ ಹುಡುಕಬೇಕಾಗಿದೆ. ನಿಮ್ಗೆ ಅರ್ಥ ಆಯ್ತಾ ಇದು? ನೀವು ಅದನ್ನು ಯಾವಾಗಲೂ ಓದಿದ್ದೀರಾ? ಪ್ರವಾದಿಗಳ ಕುರಿತಾಗಿ ಓದಿದ್ದೀರಾ? ಯಾಕಂದರೆ ಅಪೊಸ್ತಲರು ಮತ್ತು ಪ್ರವಾದಿಗಳಲ್ಲಿ ಸೇರಿಸಲ್ಪಟ್ಟಿದ್ದಾರೆ. ಎಷ್ಟು ಸಮಯ ನಿಮಗಿದೆ ಸತ್ಯವೇದದೊಟ್ಟಿಗೆ? ನೀವು ಓಡ್ತಾ ಇದ್ದೀರಿ ಮತ್ತು ಆಶ್ಚರ್ಯ ಪಡ್ತಾ ಇದ್ದೀರಿ, ಯಾಕೆ ಫಲ ಇಲ್ಲ ಅಂಥೇಳಿ. ಅಪೊಸ್ತಲ ಒಂದು ಕರೆಯುವಿಕೆ ಎಲ್ಲ ಜೀವಿತವನ್ನೇ ಅದು ಅಪೇಕ್ಷೆ ಪಡ್ತಾ ಇದೆ. ಅದು ಚಂಚಲತೆನಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾವು ಅಡುಗೆ ಬಡಿಸೋದ್ರಲ್ಲಿ ನಾವು ಸಮಯ ಕಳೆಯುವುದಿಲ್ಲ. ಆ ಮುಂಚಿನ ಸಮಯದಲ್ಲಿ ಅವರು ಹಣವನ್ನು ನಿಭಾಯಿಸ್ತಾ ಇದ್ದರು, ಮತ್ತು ಅವ್ರಿಗೆ ಎಲ್ಲ ಹಣ ತಂದಾಗ್ತಾಯಿದ್ರು, 1000 ಜನ ಬರ್ತಾಯಿದ್ರು. ಅವಾಗ ಸೈತಾನನು, ನಮ್ಮನ್ನು ಗಲಿಬಿಲಿ ಪಡಿಸ್ಲಿಕ್ಕೆ ಪ್ರಯತ್ನ ಇದ್ದೀರಿ, ನಮ್ಮ ಉನ್ನತವಾದಂಥ ಅಪೊಸ್ತಲ ಕರೆಯುವಿಕೆಯಿಂದ ಸೈತಾನ ಇಲ್ಲ, ಅದನ್ನು ನಿಲ್ಲಿಸು. ಅವ್ರು ಹೇಳ್ತಾ ಇದ್ದಾರೆ, ನಾವು ನಮ್ಮನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನೇ ಪ್ರಾರ್ಥನೆಗಾಗಿ ಮತ್ತು ದೇವರ ವಾಕ್ಯದ ಉಪದೇಶದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಕೆಲವು ಸಮಯದಲ್ಲಿ ಆ ಮಾರ್ಕೆಟ್ ಅಪೊಸ್ತಲರು, ಕಂಪನಿ ಅಪೊಸ್ತಲರು, ಕಾರ್ ಓನರ್ ಅಪೊಸ್ತಲರುಗಳು, ನಮಗೆ ಗೊತ್ತಿಲ್ಲ ಸತ್ಯವೇದದಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ, ಅದಿದ್ದರೆ ಆ ಸಂತೋಷ ಅದರಲ್ಲಿ ಆ ಕುರಿತಾಗಿ. ನಾನು ಅದ್ರ ಮೇಲೆ ದಾಳಿ ಮಾಡ್ತಾ ಇಲ್ಲ, ನಾನು ದಾಳಿ ಮಾಡ್ತೇನೆ. ನನಗನ್ಸುತ್ತೆ ದೇವರ ಅಪೊಸ್ತಲರು ಅವರು ಬಹಳ ಯೇಸು ಕ್ರಿಸ್ತನಿಗೆ ಬಹಳ ಹತ್ತಿರವಾದವರು. ಅವರು ತಮ್ಮನ್ನೇ ದೇವರೊಂದಿಗೆ ಇರಲಿಕ್ಕೆ ಒಪ್ಪಿಸಿಕೊಟ್ಟಿದ್ದಾರೆ. ದೇವರು ಶಿಷ್ಯರನ್ನ ಕರೆದಾಗ ಮೊದಲನೇದಾಗಿ ಅವರು ಮಾಡಿದ್ದೇನೆಂದರೆ, ಅವರು ಅದರೊಂದಿಗಿರಬೇಕಂತೇಳಿ ಆತನ ಅನುಭವವನ್ನು, ಆತನ ಅಳುವನ್ನು, ನಗುವನ್ನು ತಿಳ್ಕೊಳ್ಳಿಕ್ಕಾಗಲಿ. ಎಲ್ಲ ಕರೆಯಲ್ಪಟ್ಟ ಸೋದರಲ್ಲಿ ಅಪೊಸ್ತಲರು, ಪ್ರವಾದಿಗಳು ಅವರು ಬುನಾದಿಯಾಗಿದ್ದಾರೆ ಸಭೆಗೆ. ನಾನು ಸ್ಪಷ್ಟಪಡಿಸಲ, ಎಲ್ಲರೂ ಹೇಳ್ರಿ, ಅಪೊಸ್ತಲರು, ಪ್ರವಾದಿಗಳು ಅವರು ಬುನಾದಿಗಳಾಗಿದ್ದಾರೆ. ಅದರ ಮೇಲೆ ಕಟ್ಟಡ ಅದು ಸರಿಯಾಗಿ ಒಟ್ಟಾಗಿ ಸೇರಿಸಲ್ಪಟ್ಟು ಕಟ್ಟಲ್ಪಡುತ್ತೆ. ಯೇಸು ಕ್ರಿಸ್ತನು ಆತನು ಮುಖ್ಯವಾದ ಮೂಲೆಗಲ್ಲಾಗಿದ್ದಾನೆ. ನಿಮಗೆ ಮುಖ್ಯವಾದ ಮೂಲೆಗಲ್ಲು ಗೊತ್ತಾ? ಆ ಒಂದು ಮೂಲೆಗಲ್ಲು ಕುರಿತಾಗಿ ಎಷ್ಟು ಚೆನ್ನಾಗಿ ಗೊತ್ತಿದೆ. ನೀವು ಕಟ್ಟಡ ಕಟ್ಟುವಾಗ
ಮೊದಲನೇದಾಗಿ ಒಂದು ಸ್ಥಳವನ್ನು ಕಂಡುಕೊಳ್ತೀರಿ. ಒಂದು ಸ್ಥಳ, ಅದನ್ನು ಗುರ್ತು ಮಾಡ್ತೀರಿ, ಅಲ್ಲಿ ಒಂದು ಕಲ್ಲಿಡ್ತೀರಿ. ಅಲ್ಲಿಂದ ನೀವು ಆ ಒಂದು ಉದ್ದ ಅಗಲ ಎಲ್ಲವನ್ನು ನೀವು ಅಳತೆ ಮಾಡ್ತೀರಿ. ಆ ಪೂರ್ತಿ ಕಟ್ಟಡ ಆ ಮೂಲೆಗಲ್ಲ ಈ ಕಡೆ ಇದ್ದರೆ ಆ ಒಂದು ಬೆಳ್ಳಿ ಕಟ್ಟಡ ಪೂರ್ತಿಯಾಗಿ ಈ ಕಡೆ ತಿರುಗಿಸಲ್ಪಡುತ್ತೆ. ಯೇಸು ಕ್ರಿಸ್ತನು ಅದು ಮುಖ್ಯವಾದ ಗಲ್ಲಾಗಿದ್ದಾನೆ. ಅಪೊಸ್ತಲರು, ಪ್ರವಾದಿಗಳು ಅವರು ಬುನಾದಿಯ ಕಲ್ಲಾಗಿದ್ದಾರೆ. ನಾನು ನಿಮಗೆ ಹೇಳ್ತಾ ಇದ್ದೆ, ನೀವೆಲ್ಲರೂ ಅಪೊಸ್ತಲರು. ನಾನು ನಿಮಗೆ ಕೇಳ್ತೇನೆ, ಕಟ್ಟಡ ಪೂರ್ತಿ ಕಟ್ಟಲ್ಪಟ್ಟಿದೆ. ಸೊ ಆ ಮೂಲೆಗಲ್ಲಿಗೆ ಯಾವುದು ಹತ್ತಿರವಾಗಿದೆ? ಚಾವಣಿನ ಅಥವಾ ಗೋಡೆನ? ಆ ಒಂದು ಭೀಮ? ಎಲ್ಲರೂ ಹೇಳ್ರಿ, ಆ ಬುನಾದಿಯೇ ಭಾಳ ಹತ್ತಿರವಾಗಿರೋದಂದರೆ ಆ ಒಂದು ಕಾರ್ನರ್ ಸ್ಟೋನ್ಗೆ ಬುನಾದಿ. ಅಪೊಸ್ತಲರು, ಪ್ರವಾದಿಗಳು ಅವ್ರ ಮೊದಲೇ ಕೆಲಸ ಏನಂದರೆ ಅವ್ರಿಗೆ ಒಂದು ಅನ್ಯೋನ್ಯತೆ ಬೇಕು. ನೀವು ಇಲ್ಲಿ ಅದನ್ನು ತಪ್ಪಿಸಿಕೊಂಡ್ರೆ ನೀವು ಎಲ್ಲ ಕಡೆ ತಪ್ಪಿಸ್ಕೊಳ್ತೀರಿ. ನಾನು ಇದನ್ನು ನಿಮ್ಮನ್ನು ಖಂಡಿಸ್ಲಿಕ್ಕಾಗಿ ಮಾತಾಡ್ತೇನೆ. ನಾನು ನಿಮಗೆ ಹೇಳಲ್ಲ, ನೀವು ಕರೆಯಲ್ಪಟ್ಟಿರುವುದಾದರೆ ಅದು ಒಂದು ಪ್ಯಾಕೇಜ್. ನೀವು ಆ ಪ್ಯಾಕೇಜನ್ನು ಇನ್ನೂ ತೆರಲಿಲ್ಲ. ಆ ಪ್ರೀತಿಯ ಸಂಬಂಧ ದೇವರೊಂದಿಗೆ, ಪ್ರಾರ್ಥನೆ, ಅದು ಪ್ರೀತಿಯ ಒಂದು ದೇವರೊಟ್ಟಿಗೆ. ಪ್ರಾರ್ಥನೆ ಅದು ಕೋರ್ಟ್ ರೂಮ್ಗೆ ಅಥವಾ ದೇವರ ಒಂದು ಸಿಂಹಾಸನದಲ್ಲಿ ರೂಮಲ್ಲಿ ಸೇರುವುದು ಮತ್ತು ಯೇಸುನೊಟ್ಟಿಗೆ ಕೂತ್ಕೊಂಡು ಶಾಲೆಯಲ್ಲಿ ಕೇಳ್ತಾ ಇರೋದು, ಅದು ನನ್ನ ವಚನ ಅಲ್ಲ. ಆ ನಂಬಿಕೆಯ ನಾಯಕನಾಗಿರುವಂಥ E.W. ಕೆನ್ಯಾನ್ ಅವ್ರು ಹೇಳಿದರು ಅದನ್ನು. ಸಂಬಂಧದಲ್ಲಿ ನೀವು ಅಪೊಸ್ತಲರು, ಆದರೆ ಅನ್ಯೋನ್ಯತೆಯಲ್ಲಿ ಗಂಡ ಹೆಂಡತಿ ಅವ್ರ ಸಂಬಂಧ. ಆಕೆ ನನ್ನ ಹೆಂಡತಿ, ಆತನು ನನ್ನ ಗಂಡ. ಆದರೆ ನೀವು ಒಂದೇ ಚಾವಣಿ ಕೆಳಗೆ ಇರ್ಬೋದು, ಆದರೆ ಒಬ್ರಿಗೊಬ್ಬರು 10,000 1,000 ಮೈಲು ದೂರ ಇರ್ಬೋದು ಹೃದಯದೊಳಗೆ. ನಾವು ಒಂದೇ ಸ್ಕೂಟರ್ಲ್ಲಿ ಹೋಗ್ಬೋದು. ನಾನು ಓದಿದಂಥ ಕಾಲೇಜಲ್ಲಿ ಒಬ್ಬ ಪ್ರಿನ್ಸಿಪಲ್ ಅವ್ರು ಯಾವಾಗಲೂ ತನ್ನ ಹೆಂಡತಿನ ಸ್ಕೂಟ್ರಲ್ಲಿ ಕರ್ಕೊಂಡು ಬರ್ತಾಯಿದ್ರು. ನಾನು ಅದನ್ನು ಯಾವಾಗಲೂ ನೋಡಲಿಲ್ಲ. ತನ್ನ ಹೆಂಡತಿಯನ್ನು ಲೇಡೀಸ್ ಕಾಲೇಜ್ ಇಟ್ಟು ನಮ್ಮ ಕಾಲೇಜಿಗೆ ಬರ್ತಾಯಿದ್ರು ಅವರು. ನಾನು ಅಂದ್ಕೊಂಡೆ, ಎಂಥ ಒಂದು ಗಂಡ ಹೆಂಡತಿ, ಎಂಥ ಒಂದು ದಂಪತಿಗಳು ಅಂದ್ಕೊಂಡೆ. ಅವ್ರು ಯಾವಾಗಲೂ ಬೈಕಲ್ಲಿ ಇರ್ತಾಯಿದ್ರು. ಕೆಲವು ಸಮಯದ ನನಗೆ ಗೊತ್ತಾಯಿತು, ಸತ್ಯ ನನಗೆ ಗೊತ್ತಾಯಿತು, ಅವರು ಒಬ್ರಿಗೊಬ್ಬರು 10 ವರ್ಷಗಳಿಂದ ಅಥವಾ 20 ವರ್ಷ ಮಾತಾಡಿಲ್ಲ ಅಂತ ಗೊತ್ತಾಯಿತು. ನಾನು ಅಂದ್ಕೊಂಡೆ, ಹೆಂಗೆ ಒಂದೇ ಬೈಕಲ್ಲಿ ಇತ್ಕೊಂಡು ಮಾತಾಡಿ ಅಂತ. ಅವ್ರು ಬಿದ್ದರು ಕೂಡ ಆಕೆ ಅರೋ ಗಂಡನೇ ಅಂತ ಹೇಳಿಕ್ಕೆ ಆಗ್ತಾಯಿಲ್ಲ. ಇದು ಅವರ ಒಂದು ಸಂಬಂಧ ಅಲ್ಲ. ನೀವು ಅಪೊಸ್ತಲರು ಕರೆಯಲ್ಪಟ್ಟಿದ್ದೀರಿ. ಆತ ನಿಮ್ಮ ಯಜಮಾನನು, ನೀವು ಆತನ ಸೇವಕರು. ಅಪೊಸ್ತಲರು ದೇವ್ರ ಸೇವಕರು. ದೇವ್ರು ಹೇಳ್ತಾರೆ, ಅಪೊಸ್ತಲರು ನಾನು ನಿಮ್ಮನ್ನು ಕರೆದಿದ್ದೇನೆ. ಮುಖ್ಯವಾಗಿ ಮೊದಲನೇದಾಗಿ ನೀವು ನನ್ನ ತಿಳ್ಕೊಳ್ಬೇಕು, ನನ್ನ ಹತ್ರ ಬರಬೇಕಂತೇಳಿ, ನನ್ನ ಮೇಲೆ ಪ್ರೀತಿ ಇಡಬೇಕಂತೇಳಿ, ನಿನ್ನ ಸಮಯ ನಾನು ಕೊಟ್ಟು ಕಳಿಬೇಕಂತೇಳಿ, ನನ್ನ ಹೃದಯ ಪೂರ್ತಿಯಾಗಿ ತೆರಿಬೇಕು. ನಾನು ನಿಮಗೆ ನನ್ನ ಸಭೆಗೆ ಒಂದು ಯೋಜನೆ ಕೊಡಬೇಕು ಅಂದ್ಕೊಂಡಿದ್ದೇನೆ. ಆ ಒಂದು ರಹಸ್ಯ, ಆ ಒಂದು ದೇವ್ರ ರಾಜ್ಯದ ಒಂದು ಕೀಲಿಗೆ ಕೊಡಬೇಕು ಅಂದ್ಕೊಂಡೆ. ಅದಕ್ಕಾಗಿ ನಾನು ನಿಮ್ಮನ್ನು ನಂಬಿದ್ದೇನೆ. ಅದಕ್ಕಾಗಿ ಯಾರಾದರೂ ಓಡ್ತಾ ಸೇವೆಯಲ್ಲಿ ಓಡ್ತಾ ಇರೋದಾದರೆ ನಾನು ಅವರೊಟ್ಟಿಗೆ ಓಡೋದಿಲ್ಲ. ನಾನು ನೋಡ್ತೇನೆ ಪ್ರವಾದಿಗಳನ್ನು, ಅಪೊಸ್ತಲರನ್ನು, ಅವರು ಬುನಾದಿಯ ಕಲ್ಲಾಗಿದ್ದಾರೆ. ಆ ಒಂದು ಮೂಲೆಗಲ್ಲಿಗೆ ಹತ್ತಿರವಾಗಿರ್ತಾರೆ. ಅಣ್ಣ ಇದು ಸಾಧ್ಯನಾ? ಅದು ಪ್ಯಾಕೇಜ್ ಆಗಿದೆ. ದೇವರು ನಿಮ್ಮನ್ನು ಅಪೊಸ್ತಲರಾಗಿ ಕರೆದಾಗ ಆತನು ನಿಮ್ಮ ಹೃದಯದಲ್ಲಿ ಆ ಒಂದು ಆಶಯವನ್ನು ಮತ್ತು ಆಶೆ ನಿಮಗೆ ಕೊಟ್ಟಿದ್ದಾನೆ, ದೇವರೊಟ್ಟಿಗಿರ್ಲಿಕ್ಕಾಗಿ. ನಾನು ವಿಜ್ಞಾಪಿಸುವುದು ಮತ್ತು ಪ್ರಾರ್ಥನೆ ಕುರಿತಾಗಿ ಮತ್ತು ಬೇಡಿಕೊಳ್ಳುವುದನ್ನು ಹೇಳ್ತಾ ಇಲ್ಲ. ಕೇವಲ ನನ್ನ ಜೀವಿತದಲ್ಲಿ ಏನು ಬೇಕು ಕರ್ತಾನೆ ಅಂತೇಳಿ ಅನ್ಯೋನ್ಯತೆ ಇರುವುದು ಅಷ್ಟೇ.
ಆ ಒಂದು ಮುರಿಯಲ್ಪಟ್ಟಂಥ ಒಂದು ಯಜ್ಞವೇದಿಯನ್ನು ಕಟ್ಟ್ರಿ, ಹಿಂತಿರುಗಿ ಬನ್ನಿರಿ. ಪರಿಶುದ್ಧಾತ್ಮನೇ, ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ನಿಮ್ಮ ಅಪೊಸ್ತಲರನ್ನ ಸೆಳ್ಕೊಳ್ರಿ. ಅವರನ್ನು ಯಾವ್ದು ಹಿಡ್ಕೊಂಡಿದ್ಯೋ ಅವ್ರು ಹಿಡ್ಕೊಂಡಿರುವಂಥ ಎಲ್ಲವೂ ಅವ್ರನ್ನ ಎಳ್ಕೊಳ್ತಾ ಇದ್ದಾರೆ. ಯಾವುದು? ನಿಮ್ಮ ಅನ್ಯತೆಯಿಂದ ಅದನ್ನು ಮುರಿತಾ ಇದ್ದಾನೆ ಸೈತಾನೆ. ಅದನ್ನು ನಿನ್ನ ಹಿಡ್ತಾರೆ, ಅಲ್ಲಿ ಸಡಿಲಪಡಿಸು. ಅಪೊಸ್ತಲರು ತಮ್ಮನ್ನೇ ಪ್ರಾರ್ಥನೆಗೆ ಒಪ್ಪಿಸಿಕೊಡಲಿ, ದೇವರ ವಾಕ್ಯವನ್ನು ಹಂಚಲಿಕ್ಕಾಗಿ ಯೇಸು ನಾಮದಲ್ಲಿ. ಶಾಕಲ ರಾಕಾಟ ಬಾಕಾಟ ರಾಕಾಟ ರಿಬಾ ಟಾಕಾಟ ಕಲಾಬ ರಾಕಾಟ ರಾಕಾಲ ತೋರಬ. ಪರಲೋಕ ರಾಜ್ಯವು ಅದು ಉಳಿಲ್ಪಟ್ಟಂಥ ದ್ರವ್ಯಕ್ಕೆ ಹೋಲಿಕೆ ಆಗಿದೆ ಒಂದು ಭೂಮಿಯಲ್ಲಿ. ಅಪೊಸ್ತಲರ ಕುರಿತಾಗಿ ನೀವು ಧ್ಯಾನ ಮಾಡ್ಲಿಕ್ಕೆ ಪ್ರಾರಂಭಿಸ್ತೀರಾ? ನಿಮ್ಮಲ್ಲಿ ಏನು ಅಡಗಿದೆ ಅಂತ ನಿಮ್ಗೆ ಗೊತ್ತಾ? ಹೌದು ಅಲ್ವಾ ಸಹೋದರನೇ? ಅದನ್ನು ತಿಳ್ಕೊಳ್ಳಿಕ್ಕೆ ಸಮಯ ಕೊಡ್ತೀರಾ? ನಿಮ್ಮೊಳಗೆ ಏನು ಅಡಗಿಸಲ್ಪಟ್ಟಿದೆ ಅಂತ ತಿಳ್ಕೊಳ್ಳಿಕ್ಕಾಗಿ. ನಾನು ನಿಮಗೆ ಹೇಳ, ಅದು ಮೊಟ್ಟ ಮೊದಲೇ ಒಂದು ನಿಮ್ಮ ಕೆಲಸ. ನೀವು ಒಂದು ಕಂಪ್ನಿಯಲ್ಲಿ ಸೇರಿಸಲ್ಪಟ್ಟಾಗ ನಿಮಗೆ ಗೊತ್ತಿಲ್ಲ ಆ ಒಂದು ಕೆಲಸದ ಜೊತೆಲಿ ಏನು ಸೇರಿಸಲ್ಪಟ್ಟಿದೆ ಗೊತ್ತಿಲ್ಲ, ಆ ಒಂದು ಕೆಲಸದ ಒಂದು ಡಿಸ್ಕ್ರಿಪ್ಷನಲ್ಲಿ. ಅದಕ್ಕಾಗಿ ನಾನು ಬುನಾದಿಯ ಒಂದು ಪುಸ್ತಕ ಬರೆದಿದೆ, ಯಾವ ಅಪೊಸ್ತಲರು ಯಾರು ಎಂಬುದಾಗಿ. ಅದೇ ಒಂದು ಬುನಾದಿ. ನೀವು ಅದನ್ನು ಧ್ಯಾನ ಮಾಡಬೇಕಂತ ಇಷ್ಟಪಡ್ತಾ ಇದ್ದೆ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಾನು ಎಷ್ಟು ಹೆಚ್ಚಾಗಿ ದೇವರ ಬಳಿಗೆ ಬರ್ತೇನೋ ಎಷ್ಟು ಹೆಚ್ಚಾಗಿ ದೇವರೊಟ್ಟಿಗೆ ನಡೀತೇನೋ, ನಾನು ಅರ್ಧ ಶತಕ್ಕಿಂತ ಹೆಚ್ಚಾಗಿ ನಾನು ತಿಳ್ಕೊಂಡಿದ್ದೇನೆ. ಅನೇಕ ಸಂಗತಿಗಳು ನಾವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೇವೋ, ಬೇಡ್ಕೊಳ್ತಾ ಇದ್ದೇವೋ, ಅಥವಾ ಉಪವಾಸ ಮಾಡ್ತಾ ಇದ್ದೇವೋ, ನಾವು ಕಾಯ್ತಾ ಇದ್ದೇವೋ, ಅದು ಎಂದಿಗೂ ಅದು ಆಗೋದಿಲ್ಲ. ಅದು ಉಪವಾಸ ಪ್ರಾರ್ಥನೆಯಲ್ಲೂ ಕೂಡ ಆಗೋದಿಲ್ಲ. ಆತನನ್ನು ತಿಳ್ಕೊಳ್ಳೋದ್ರಿಂದ ಮಾತ್ರವೇ, ಆ ವಾಕ್ಯದ ಆಳಕ್ಕೆ ಹೋಗುವುದರಿಂದ ಮಾತ್ರ, ದೇವರ ಹೃದಯದ ಆಳಕ್ಕೆ ಹೋಗುವುದರಿಂದ ಮಾತ್ರ ನನ್ನಿಂದ ದೇವರು ಏನು ನಿರೀಕ್ಷಿಸ್ತಾನೆ ತಿಳ್ಕೊಳ್ಳೋದ್ರಿಂದ ಸಾಧ್ಯ. ಏನು ಯೋಚನೆ? ನಮ್ಮ ಶಾಲೆಗಳಲ್ಲಿ ನಾವು ಸೆಲ್ ಫೋನ್ಗಳು ತೆಗೆದುಕೊಳ್ತೇವೆ ಆ 3 ತಿಂಗಳು ಪೂರ್ತಿಯಾಗಿ. ಮೊದಲನೇದಾಗಿ ನಾವು ಅನುಭವಿಸಿದ್ವಿ 1 ತಿಂಗಳು ಇಲ್ಲಿ ಮೈ ಮೇಲೆ ಇಲ್ಲ, ನಾವು ತೂರಿ ಹೋಗ್ಲಿಕ್ಕೆ ಆಗ್ತಾನೆ ಇಲ್ಲ. ಬಿಡುಗಡೆಗಳಾಯಿತು, ಶಾಪಗಳು ಮುರಿಯಲ್ಪಡ್ತು. ಮತ್ತೆ ಅವರು ಹಾಗೆ ಮಾಡ್ತಾಯಿದ್ರು. ನಮಗೆ ಗೊತ್ತಾಯಿತು, ಆ ಫೋನ್ ತೆಗೆದುಕೊಳ್ರಿ ಅಂತೇಳಿ. ಆ ಫೋನ್ಗಳು ತೆಗೆಯಲ್ಪಟ್ಟಾಗ ನಾನು ಒಂದು ಸ್ಕೂಲಲ್ಲಿ ನಾನು ನೆನ್ಪು ಮಾಡ್ಕೊಳ್ತೇನೆ, ಅವ್ರು ಆರಿಸ್ತಾ ಇದ್ರು ಭಾಳ ಹೊತ್ತು. ತಕ್ಷಣವೇ ಆ ಒಂದು ಬಂಗಾರ ಧೂಳು ಅನೇಕರ ಮೇಲೆ ಬಿತ್ತು. ಒಬ್ಬ ಯೌವನಸ್ಥನು ನನ್ನ ರೂಮ್ಗೆ ಓಡಿ ಬಂದು ತನ್ನ ಪಾಟಿಮಾ ಹೋಗ ಅಜ್ಜಿ ನೋಡ್ರಿ, ನನ್ನ ಶರೀರ ಪೂರ್ತಿ ಆ ಬಂಗಾರ ಧೂಳಿನ ತುಂಬಲ್ಪಟ್ಟೆ ತೋರಿಸ್ತಾ ಇದ್ದಾನೆ. ಅದರ ನಂತರ ಹಣ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಯಿತು. ಆ ಹಣದ ಪಾಕೆಟಲ್ಲಿ, ಅದೇ ನೀವು ಅದು ನಂಬ್ತೀರಾ ಇಲ್ಲ ಅಥವಾ ಇದು ತಪ್ಪಾದ ಬೋಧನೆ ಅಂತ ಹೇಳ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಅದ್ಭುತಗಳು ಅದು ವಿವರಿಸಲಿಕ್ಕಾಗದೇ ಇರುವಂಥದ್ದು. ನಾನು ನೀನು ಅದ್ಭುತಗಳು ಮತ್ತು ಆ ಒಂದು ಅಸಾಧಾರಣವಾದ ಸತ್ಯವೇದ ಜ್ಞಾನವನ್ನು ಅದು ದಾಟಿ ಹಾದು ಹೋಗುವಂಥದ್ದಾಗಿದೆ. ನಾನು ಚಿಕ್ಕವನಿಂದಲೂ ಕೂಡ ನಾನು ಅದ್ಭುತವನ್ನೆಂದಿಗೂ ಟೀಕೆ ಮಾಡಲೇ ಇಲ್ಲ. ಕೆಲವು ಅದ್ಭುತಗಳು ನನಗೆ ಅರ್ಥ ಆಗಲಿಲ್ಲ, ನಾನು ಸುಮ್ಮನೆ ಆಗಿಬಿಟ್ಟೆ. ನಾನು ಅದನ್ನು ಧ್ಯಾನ ಮಾಡಿದೆ. ಇದೆಲ್ಲವೂ ಆ ಸೆಲ್ ಫೋನ್ ತೆಗೆದಾಗ ಅದೆಲ್ಲ ಆಯಿತು. ಯಾಕೆ ನಿರ್ಧಾರ ಮಾಡಬಾರ್ದು? ಅದು 21 ದಿವಸ ಸೆಲ್ ಫೋನ್ಗಾಗಿ ಉಪವಾಸ ಮಾಡಬಾರ್ದು. ನಾನು ಅಂದ್ಕೊಳ್ತೀನಿ, ನೀವು ಎಷ್ಟೋ ಸರಿ ಉಪವಾಸ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಮುರ್ಕೊಂಡಿದ್ದೀರಿ. 365 ದಿವಸ ಕೂಡ ನೀವು ಕೂಡ ಏನು ಮಾಡೋಕ್ಕೆ ಅಂದರೆ, ನೀವು ಸೆಲ್ ಫೋನ್ ತೆಗೆದು ಹಾಕಿದರೆ ನಿಮ್ಮ ಅಭಿಷೇಕ 1000 ಪಟ್ಟು ಹೆಚ್ಚಾಗುತ್ತೆ. ಸೆಲ್ ಫೋನ್ ತೆಗೆದು ಹಾಕಿದರೆ ಇಂಟರ್ನೆಟ್ಟನ್ನು ಕಟ್ ಮಾಡಿರಿ. ನೀವು ಮೇಲಿಂದ ಅಪ್ಪರ್ ನೆಟ್ಟನ್ನು ಹೊಂದ್ಕೊಳ್ರಿ. ನೀವು ಹೀಗೆ ಇರೋದಿಲ್ಲ. ಜನರೇನು ಹೇಳ್ತಾರೆ ಗೊತ್ತಾ? ಅಣ್ಣ, ನನ್ನ ಹೆಂಡತಿ ಇಲ್ಲದೆ ನಾನು ಜೀವಿಸ್ಬೋದು, ಆದರೆ
ಆದರೆ ನನ್ನ ವೈಫೈ ಇಲ್ಲದೆ ಇರಲಿಕ್ಕಾಗಲ್ಲ. ಯಾಕೆಂದರೆ ಅದೇ ಒಂದು ವೈಫೈ ಅಂದರೆ ಹೆಂಡತಿಗಿಂತಲೂ ಹೆಚ್ಚು ಅಂತ. ಎಷ್ಟೋ ಜನ ಆ ವೈಫೈಟು ಎಷ್ಟು ಜನ ಸಮಯ ಕಳೀತಾ ಇದ್ದಾರೆ. ಆ ಹೆಂಡತಿ ಗಾಯಗೊಂಡಿದ್ದಾಳೆ. ಅಣ್ಣ, ನಾವು ಅಪೊಸ್ತಲರ ಕುರಿತಾಗಿ ಕೇಳಿಗೆ ಬಂದ್ವಣ್ಣ, ನೀವು ಎಲ್ಲ ಕಡೆ ಹೋಗ್ತಾ ಇದ್ದೀರಣ್ಣ. ನಾನು ಅಪೊಸ್ತಲರ, ನಾನೊಬ್ಬ ಪ್ರವಾದಿ. ಯಾಕೆ ನೀವು ನಿರ್ಧಾರ ಮಾಡಬಾರ್ದು? ಈ 21 ದಿನ ನಾನು ಸತ್ಯವೇದನ ಓದ್ತೇನೆ, ನಾನು ಪ್ರತಿಯೊಂದು ವಾಕ್ಯ ಅಪೊಸ್ತಲ ಎಂಬ ಪದವನ್ನು ನಾನು ಅಧ್ಯಯನ ಮಾಡ್ತೇನೆ, ನನ್ನ ಜೀವಿತನ ಪರೀಕ್ಷಿಸ್ಕೊಳ್ತೇನೆ, ನನ್ನ ಜೀವಿತವನ್ನು ವಾಕ್ಯದೊಂದಿಗೆ ನಾನು ಹೋಲಿಸ್ಕೊಳ್ತೇನೆ. ಪ್ರತಿ ದಿವಸ ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತೇನೆ. ಯಾವಾಗ ನನಗೆ ಅನುಮತಿಸ್ತಾರೆ ಹೊರಗಡೆ, ರಿಕಲ ಶಂದರ ಠಕಲ ರಿಕಡಬ ಸಂದರ ವಾವ್. ಆ ಉನ್ನತವಾದಂಥ ಅಪೊಸ್ತಲರು ಈ ಪೌಲನು ಅದನ್ನು ಹೇಳ್ತಾ ಇದ್ದಾನೆ, ನಾನು ಎಲ್ಲ ಅಪೊಸ್ತಲರು ಭಾಳ ಕೆಳಮಟ್ಟದವನು. ನೀನು ಯಾರು ಪೌಲನ್ ಅಂದರೆ, ನಾನು ಎಲ್ಲ ಅಪೊಸ್ತಲರಿಗಿಂತ ನಾನು ಕಡಿಮೆ ಅಂತ ಹೇಳ್ತಾ ಇದ್ದಾನೆ. ಆತ ನಿಲ್ಲಿಸ್ಬೋದಾಗಿತ್ತು, ಪೌಲ್ ನನಗೆ ಇದ್ದಾನೆ. ಆತನು ಯಾವಾಗಲೂ ತದ್ವಿರುದ್ಧವಾಗಿ ಮಾತಾಡ್ತಿರ್ತಾನೆ. ಇನ್ನೊಂದು ಸಮಯದಲ್ಲಿ ನಾನು ಯಾವ ಅಪೊಸ್ತಲರಿಗಿಂತಲೂ ಕಡಿಮೆ ಏನಿಲ್ಲ. ಪೌಲೇನು ಒಂದೇ ಏನಪ್ಪ, ನಾನು ಅಪೊಸ್ತಲರಿಗಿಂತ ಎಲ್ಲ ಕಡಿಮೆ ಅಂತ ಹೇಳ್ತಾನೆ. ನಾನು ಒಳ್ಳೆಯದು, ನಾನು ಕೈ ಕುಲುಕ್ತಾನೆ, ನಾನು ಯಾವ ಅಪೊಸ್ತಲರಿಗಿಂತ ನಾನು ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ನಾನು ಹೇಳ್ತೇನೆ, ನಾನು ದಾಳಿ ಮಾಡ್ತಾ ಇದ್ದೆ, ಇಲ್ಲ ನಾನು ಅತ್ತಳ ಮಾಡೋದಿಲ್ಲ, ನಾನು ದಾಳಿ ಮಾಡ್ತೇನೆ, ಇಲ್ಲ ದಾಳಿ ಮಾಡಲ್ಲ ಅಂತ ಹೇಳ್ತೇನೆ. ಅದೇ ಸ್ಟೈಲ್. ನಾನು ನಿಮಗೆ ಹೇಳ, ಅದು ಅಣ್ಣ ಮಾತಾಡ್ತಾ ಇದ್ದಾರೇನೋ ಅಂತ ಅಂದ್ಕೊಳ್ತಾ ಇದ್ದೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಪ್ರವಾದಿಸ್ತಾ ಇದ್ದೇನೆ. ನೀವು ಕಿವಿಗಳಿದ್ದರೆ ಕೇಳೋದಕ್ಕಾಗಿ, ಪವಿತ್ರಾತ್ಮನೇನು ಹೇಳ್ತಾ ಇದ್ದೇನೆ ಎಂಬುದಕ್ಕಾಗಿ ನಿಮಗೆ ಗೊತ್ತಾಗುತ್ತೆ, ಇದು ತಮಾಷೆ ಅಲ್ಲ, ಇದು ದೇವರ ವಾಕ್ಯ ನನಗಾಗಿದೆ ಅಂತೇಳಿ ಗೊತ್ತಾಗುತ್ತೆ. ನೀವು ನಿಮ್ಮ ಕರುವಿಕೆನ ಹೊಂದ್ಕೊಂಡಾಗ, ಯಾವಾಗ? ನಿನ್ನ ತಾಯಿ ಗರ್ಭದಲ್ಲಿರುವಾಗಲೇ. ಎಲ್ಲ ಅದ್ಭುತ ಮಾಡುವಂಥ ಶಕ್ತಿಯು ಅಪೊಸ್ತಲ ಕರುವಿಕೆಯೊಂದಿಗೆ ಹೋಗುತ್ತೆ. ಅದು ಈಗಾಗಲೇ ಪ್ಯಾಕ್ ಆಗಿದೆ ನಿಮ್ಮ ಕರುವಿಕೆಯ ಒಳಗೆ. ನೀವು ಭಾಳ ಸೋಂಬೇರಿ ಆಗಿದ್ದೀರಿ ಆ ಒಂದು ತೆರೆಯಲ್ಪಟ್ಟಂಥ ಸತ್ಯದ ಕೂತ್ಕೊಳ್ಳಿಕ್ಕೆ. ನಾನು ಹೆಚ್ಚಾಗಿ ಓಡಲಿಲ್ಲ, ಆದರೆ ನಾನು ಹೆಚ್ಚಾಗಿ ದೇವರೊಟ್ಟಿಗೆ ಕೂತ್ಕೊಂಡಿದ್ದೆ. ಭಾಳ ಅಲ್ಲ, ಆದರೆ ನಿಮಗಿಂತ ಹೆಚ್ಚಾಗಿ ಅಂತ ಹೇಳ್ಬೋದು ಅಷ್ಟೆ. ರಿಕಟ ಕಲ್ಲ ಕಟ ಬಲ ಶಂದರ. ನೀವು ಆ ಪರಲೋಕದ ಒಂದು ಸಿಂಹಾಸನದ ಒಂದು ಕೋಣೆಯಲ್ಲಿರುವಾಗ, ಯಾಕಂದರೆ ಅಪೊಸ್ತಲರು ಆಳ್ವಿಕೆ ಮಾಡೋರು, ಅವರು ಅರಸರುಗಳು ಆತ್ಮಿಕ ಪ್ರಪಂಚದಲ್ಲಿ. ಪರಲೋಕ ರಾಜ್ಯ ಅದು ದೊರೆತನ ಅವರ ಮೇಲೆ, ಭುಜದ ಮೇಲೆ ಇರುತ್ತೆ. ನೀವು ರಾಜನ ಪಕ್ಕದಲ್ಲಿ ಕೂತ್ಕೊಳ್ತೀರಿ, ಮತ್ತು ರಾಜಾದಿರಾಜ ಒಟ್ಟಾಗಿ ನೀವು ಮಾತನಾಡ್ತೀರಿ, ಅನ್ಯೋನ್ಯತೆ ಇಟ್ಕೊಳ್ತೀರಿ, ನೀವು ಕೈಯನ್ನು ಒಟ್ಟಾಗಿ ಗಟ್ಟಿಯಾಗಿ ಇಟ್ಕೊಳ್ತೀರಿ, ಮತ್ತು ನೀವು ಆಳ್ವಿಕೆ ಮಾಡೋದನ್ನು ಕ್ರಿಯಲ್ ಮಾಡ್ತೀರಿ ಎಲ್ಲ ರಾಜ್ಯದ ಮೇಲೆ. ನೀವು ಹೇಳ್ತೀರಿ, ದುರಾತ್ಮ ರಾಜ್ಯವೇ ನನ್ನ ದೇಶದ ಹೊರಟೋಗು ಅಂತೇಳಿ. ಅವು ಹೇಳ್ತಾರೆ, ಎಸ್ ಸಾರ್ ಅಂತವೆ. ಅದು ಅಧಿಕಾರದ ಒಂದು ರಹಸ್ಯವಾಗಿದೆ. ನಾನು ಅಧಿಕಾರದ ಕೆಳಗಿದ್ದೇನೆ. ನಾನು ಹೋಗು ಅಂತ ಹೇಳುವಾಗ ಆತನು ಹೋಗ್ತಾನೆ, ನಾನು ಬಾ ಅಂದರೆ ಆತನು ಬರ್ತಾನೆ. ನಾನು ಅಂಥ ಅಧಿಕಾರದ ಕೆಳಗಿದ್ದೇನೆ. ನಾನು ನಿಮಗೆ ಹೇಳ, ನೀವು ದೇವರ ಅಧಿಕಾರದ ಕೆಳಗಿರುವ ಮಾತ್ರವೇ ಎಲ್ಲವೂ ನಿನ್ನ ಅಧಿಕಾರದ ಕೆಳಗಿರುತ್ತೆ. ದುರಾತ್ಮಗಳು, ರೋಗಗಳು, ಕಾಯಿಲೆಗಳು, ಶಾಪಗಳು, ಭಯ, ಅನುಮಾನ, ಅಪನಂಬಿಕೆ, ವ್ಯಭಿಚಾರ, ಕಾಮುಕವಾದದ್ದು ಎಲ್ಲ ನಿಮ್ಮ ಕಾಲ ಕೆಳಗಿರ್ತದೆ. ಶಾಖ ರಾಕ ಟೋಕ ಲಾಕ ರ ಬ ಖೋತೆ ಹೇ ಹೇ ಕೋಲ್ ಬಾಲ್ ಕಾಟ.
ರೀ ಕಲ್ ಬಲ್ ಕುರ್ ಕಟ್ಟಾಲ್ ಕೆ ಥೋ ಬಾ ಸಾ ಕ್ಲೋ ಥೋ ಮಾಲ್ ಬರಬಡ. ಕೇಳ್ರಿ ಅಪೊಸ್ತಲರೇ, ನೀವು ಆತ್ಮೀಯ ಅಂದರೆ ನೀವು ಆ ವ್ಯಭಿಚಾರದ ಒಂದು ಆತ್ಮೆಯಿಂದ ಓಡೋಗ್ಬೋದು, ಜೆಜೆಬೆಲ್ ಒಂದು ಆತ್ಮೆಯಿಂದ ಓಡೋಗ್ಬೋದು. ಅದು ಪ್ಯಾಕೇಜ್ ಆಗಿದೆ. ನಿಮ್ಮನ್ನು ಕರೆದ ಆತನು ನಿಮಗೆ ಕರುವಿಕೆಯನ್ನು ಪರಿಪೂರ್ಣಗೊಳಿಸಲಿಕ್ಕೆ ಬೇಕಾದಷ್ಟು ಕೊಟ್ಟಿದ್ದಾನೆ, ಜಯಕರವಾಗಿ ಮುಗಿಸಲು. ರೀಖಡ ಬಲಬ ಸಂದರ ಬರಬ ರಬಡ ಬಲ ಬಲ ಬಲಬ ರಿಖಲ ಬಲ ಶಂದರ ಬರ ಖಡದಲಬ ರಿಖಲ ಬಲಬ ಸಂದರ ಬಲ ಬಲ ಬಲಬ ನೋಹೋ ಕಬಾಲ ಕರಬಡತುಲೋ ಟಬಲೋ ಕೊಟ್ಟು ರೋಡುತ್ತಲೋ ರೋ ರಬ್ರ ಸಾಂದ್ರಲೋ ರಬರಿ ಕೆಟ್ಟೋ ಮಾಬ್ಲ ಕಟ್ಟರುಲೋ ರಾ ಹಲ್ಕತರೋ ಮಾಬ್ಲ ಕಟರುಲೋ ರಬ ಸಿಕ್ಕಿಲತ್ರಲುಕ್ಲೋ ಮಾಪ್ಲೆ ಕಟಕರ ಕಟ್ಟ ಮಾಪಾಕಿ ತೆರೆ ಕೆಟ್ಟಲು ಶಬಲ ಕಟಕರ. ನನ್ನನ್ನು ಕೇಳಿಸ್ಕೊಳ್ರಿ, ಅಪೊಸ್ತಲರು ನಿಮ್ಮಲ್ಲಿ ಎಷ್ಟು ಅಧಿಕಾರ ಇದೆ ಅಂದರೆ, ನಿಮ್ಮನ್ನು ಕದಲಿಸಿಕೊಂಡು ನಿಮ್ಮ ಮೇಲಿರುವಂಥ ಯಾವುದನ್ನು ಕೂಡ ನೀವು ಅದನ್ನು ಕದಲಿಸ್ಬೋದಾಗಿದೆ. ನಿಮ್ಮ ಸಿಂಹಾಸನ ಮೇಲೆ ಕೂತ್ಕೊಳ್ಬೋದು. ರಾಕಟ ಕಟ ಕಟ ಕಲ ಬರಕಟ. ನೀನೊಬ್ಬ ಅಪೊಸ್ತಲನಾಗಿರೋದಾದರೆ ಪ್ರತಿಯೊಬ್ಬ ವೈರಿನ ಎದುರಾಗಿ ಬರುವಂಥದ್ದು ಅದು ನಿಮ್ಮ ಕಾಲ ಕೆಳಗಿದೆ, ನಿನ್ನ ಅಧಿಕಾರದ ಕೆಳಗಿದೆ, ನಿನ್ನ ದೊರೆತನ ಕೆಳಗಿದೆ. Though the storms may come and the winds may blow, He will never let go my hand. He will never let go my hand. Mamal malba. Though the storms may come and the winds may blow, He will never let go my hand. Yesu என்னை கைவிட மாட்டார். இயேசு என்னை கைவிட மாட்டார். பெருங்காற்று வீசி என்னை கைவிட மாட்டார். இயேசு என்னை கைவிட மாட்டார். இயேசு என்னை கைவிட மாட்டார். All of you lift up your hand. ಎಲ್ಲರೂ ನಿಮ್ಮ ಕೈಗಳನ್ನೆತ್ತಿರಿ. ಈಗ ದೇವರು ಮತ್ತು ನೀವು ಒಟ್ಟಾಗಿ ಕೈಗಳು ಇಟ್ಕೊಂಡಿದ್ದೀರಿ. ನೀವು ನಿಮ್ಮ ಕೈಯನ್ನು ಎಳ್ಕೊಂಡು ಕೂಡ ಆತ ನಿಮ್ಮ ಕೈಯನ್ನು ಬಿಡುವುದಿಲ್ಲ. ಕೇಳ್ರಿ, ಅಪೊಸ್ತಲ ಒಂದು ಕರೆವಿಕೆ. ಹೇಳ್ರಿ, ಅಪೊಸ್ತಲ ಒಂದು ಕರೆವಿಕೆ ಅದು ಸರಳವಾದಂಥ ನಡಿಗೆಗೆ ಅಲ್ಲ, ಅದು ಅಸಾಧಾರಣವಾದಂಥ ಒಂದು ಕರೆವಿಕೆ ಆಗಿದೆ. ಮೊದಲನೇ ದಿನದಿಂದ ನಾನು ಸಾಯುವವರೆಗೂ ಕೂಡ ನನ್ನ ಕರೆವಿಕೆ ಅದು ನನ್ನನ್ನು ಅಸಾಧಾರಣವನ್ನಾಗಿ ಮಾಡುತ್ತದೆ. ಶಕಟ ಬಕಟ ಕಟ ಕಟ ರಲ ಶಲ ಲ ಮ ಬ ಬ ಬ ಬ ಬ ಬ ಬ ಬ ಬ ಬ. ಅದು ಯೇಸು ಸ್ವಾಮಿ ಅಪೊಸ್ತಲನು ಆ ಒಂದು ಶಿಷ್ಯರೊಟ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ದಾನೆ. ಬಹಳವಾದಂಥ ಒಂದು ಬಿರುಗಾಳಿ ಮತ್ತು ಅಲೆಗಳು ಹೆಚ್ಚಾಗಿದೆ. ಯೇಸು ಅಂದ್ಕೊಂಡ್ರೆ ನಾನು ಹೋಗಬೇಕು,
ಅಪೋಸ್ತಲ ಒಂದು ಕರೆಯುವಿಕೆ. ಅದು ಹೇಳ್ತದೆ, ಓ ಬಾ ನಡಿ ಅಂತ ಹೇಳ್ತಾ ಇದ್ದಾರೆ. ಆತ ನೀರಿನ ಮೇಲೆ ನಡಿಲಿಕ್ಕೆ ಪ್ರಾರಂಭಿಸಿದ. ಅದೇ ಅಪೋಸ್ತಲ ಒಂದು ಕರೆಯುವಿಕೆ. ಎಲ್ಲ ಅಪೋಸ್ತಲರಿಗೆ ಅವ್ರ ಅಪೋಸ್ತಲ ಕರೆಯುವಿಕೆ ಇತ್ತು. ಅವ್ರು ಹೇಳ್ತಾ ಇದ್ರು, ಅಪ್ಪ ನಾನು ಬೋಟಿಂದ ಹೊರಗೆ ಬರೋದೇ ಇಲ್ಲ. ಅವ್ರು ಕಿರ್ಚಾಡಿದ್ರು ಅಂತೇಳಿ. ನಾನು ನಿಮ್ಗೆ ಹೇಳ್ತೇನೆ, ನೀವೆಷ್ಟೋ ಒಳಗೆ ಅಳ್ತಾ ಬಂದ್ರಿ, ಒಳಗಡೆ ಕಿರ್ಚಾಡ್ತಾ ಬಂದಿದ್ದೀರಿ. ಅದಕ್ಕಾಗಿ ಇದು ಸೂಟ್ ಹಾಕ್ಕೊಂಡು ಬರ್ರಿ ಅಂತ ಹೇಳಿ ಬಂದಿ ನಾವು. ಯಾಕಂದರೆ ಯಾರು ನಿಮ್ಮನ್ನು ನೋಡಬಾರ್ದು ಅಂತೇಳಿ. ಇಲ್ಲ, ನಾನು ನಿಜವಾಗಿ ಅಪೋಸ್ತಲರು ನಿಜವಾಗಿ ಒಂದು ಗೌರವಾನ್ವಿತರಾಗಿರ್ಬೇಕಂತ ನೋಡಬೇಕಂತ ಆಸೆ ಪಡ್ತಾ ಇದ್ದೇನೆ. ನಂತರ ಒಬ್ಬ ಅಪೋಸ್ತಲ, ಆತನಿಗೆ ಧೈರ್ಯ ಉಂಟಾಯಿತು. ಆತನ ನಾನು ಅಸಾಧಾರಣವಾದ ಒಂದು ಪಾರ್ಟಿಗೆ ಸೇರಿದ್ದೇನೆ. ನನ್ನ ಕಂಪನಿ ಅದು ಅದ್ಭುತದ ಒಂದು ಕಂಪನಿ. ಆತನು CEO, ನಾವು ಅವರ ಒಂದು ಕಾರ್ಯದರ್ಶಿಗಳು, ನಾವು PAಗಳು. ಅವ್ರು ಹೇಳ್ತಾ ಇದ್ದಾರೆ, ಯೇಸುವೇ ನೀನು ನಡೆದ ಹಾಗೆ ನಾನು ನಡಿಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಪೇತ್ರನೇ ನಿನ್ನ ಸ್ವಭಾವ ಬದಲಾಗಬೇಕು ಅಂತ ಹೇಳಿದ್ರು. ಪೇತ್ರನ ಒಂದು ಸ್ವಭಾವ, ಆತನ ವಯಸ್ಸಾದಾಗ ಕೂಡ ಆ ಒಂದು ಸ್ವಭಾವ ಹಾಗೇ ಇತ್ತು. ಅದು ಹೇಳ್ತಲ್ಲ, ಕರ್ತನೆ ನೀನು ನಡೀತಾ ಇದ್ದೆ, ನಾನು ನಡೀತೇನೆ. ಯಾಕೆ? ನಿನಗೆ ಶಕ್ತಿ ಇದೆ, ನನಗೂ ಶಕ್ತಿ ಇದೆ. ನೀನು ಆಗಲೇ ಹಂಚ್ಕೊಂಡಿದ್ಯಾ. ಯೇಸು ಸ್ವಾಮಿ ಹೇಳಿದ್ರು ಒಂದೇ ಒಂದು ಮಾತು, ಕರ್ತ ನಾನು ನಡಿಬೇಕು ಅಂದ್ಕೊಂಡಿದ್ರೆ ಇದ್ರ ಮೇಲೆ ಅಂತ ಹೇಳಿದ್ರೆ ಆತ ನಕ್ಕು ಬಾ ಅಂತ ಹೇಳ್ತಾನೆ. ತಕ್ಷಣವೇ ಈ ವ್ಯಕ್ತಿ ಆತನ ನೋಡ್ಕೊಳ್ಳಿಲ್ಲ. ಆ ಬಾ ಅಂತ ಹೇಳಿದಂಥ ಸ್ವರ ಆತನ ಜಸ್ಟ್ ಕಾಲು ಹಂಗೆ ಇಟ್ಟ. ಒಂದು ನಡಕದಿಂದ ಕಾಲಿಟ್ಟ ತಕ್ಷಣ ನಿಂತ್ಕೊಳ್ತು. ಮತ್ತೆ ಇನ್ನೊಂದು ಹೆಜ್ಜೆ ಇಟ್ಟ, ಅದು ನಿಂತ್ಕೊಳ್ತಾ ಇನ್ನೊಂದು ಹೆಜ್ಜೆ ಇಟ್ಟ. ಆತನು ಕೆಲವು ಹೆಜ್ಜೆಗಳು ಇಡುವಾಗ ಸೈತಾನ ಅಂದ್ಕೊಂಡ, ಈ ವ್ಯಕ್ತಿಯನ್ನು ಬಿಟ್ಬಿಟ್ರೆ ಆತನ ಕಾಲಲ್ಲೇ ನಡೆಯಲ್ಲ, ಆತನ ತಲೆ ನಡೀತಾನೆ ಅಂತ ಅಂದ್ಕೊಂಡ. ಸೊ ಏನು ಮಾಡ್ದೆ ಗೊತ್ತಾ? ಆತನು ಸ್ವರವನ್ನು ಜಾಸ್ತಿ ಮಾಡ್ದ ಅಂತ. ಅಲೆಗಳು ತಕ್ಷಣವೇ ಆತನ ತನ್ನ ಕರೆಗೆ ಹೋಗ್ಬೋದಾಗಿತ್ತು. ಆತನ ಆ ಕಡೆ ನೋಡ್ದ, ಈ ಕಡೆ ನೋಡ್ದ. ನೀವು ಮಾಡ್ದ ಆ ರೀತಿಯಲ್ಲೇ ಅವನು ಮಾಡ್ದ. ನೀವು ಇಲ್ಲಿ ಬರೋವರೆಗೂ ಹಾಗೆ ಮಾಡಿದ್ರಿ. ನನ್ನ ಪ್ರಿಯ ಅಪೊಸ್ತಲರೇ, ಏನಾಯ್ತು ಗೊತ್ತಾ? ಆತ ನೋಡ್ದ, ಭಯ ಬಂದ್ಬಿಡ್ತು. ಆ ನಂಬಿಕೆ ಅವನ ನಡೆಯುವಂತೆ ಮಾಡ್ತು. ಆತನೇನು ನೋಡಿದ್ನೋ ಅದು ಆತನಿಗೆ ಅಪನಂಬಿಕೆ ತಂತು. ಒಳಗಡೆ ನಂಬಿಕೆ, ಹೊರಗಡೆ ಅಪನಂಬಿಕೆ. ಆ ಅಪನಂಬಿಕೆ ಆತನೇನು ನೋಡಿದ್ನೋ ಅದು ಆತನೇನು ಕೇಳಿಸ್ಕೊಂಡ್ನೋ, ಆತನೇನು ನೋಡ್ತಾ ಇದ್ದನೋ, ಆತನೇನು ಅನಿಸ್ತೋ, ಆತನೇನು ವಾಸನೆ ನೋಡಿದ್ನೋ, ಎಲ್ಲವೂ ಆ ಸೌಂದರ್ಯ, ಈ ಲೋಕದ ಎಲ್ಲ ಸಂಗತಿಗಳು, ಆ ಅಸಾಧಾರಣವಾದ ನಂಬಿಕೆನ ಅದು ಜಜ್ಜೆ ಆಗ್ತು. ದೇವ್ರ ಸ್ತೋತ್ರ. ಅವನು ಅಂದ ಒಳಗೆ ಹೋಗ್ತಾ ಇದ್ದ, ಏಸು ಅಂದ, ನಾನು ರಕ್ಷಿಸೊಂದ. ತಕ್ಷಣ ಹೇಳಿ, ಅಲ್ಪ ವಿಶ್ವಾಸಿಯೇ, ನಿನ್ನ ಕೈ ಕೊಡು. बड़े अंधे आने से बड़ा तूफान आना से यीशु मेरा हाथ ना छोड़ेगा, यीशु मेरा हाथ ना छोड़ेगा, यीशु मेरा हाथ ना छोड़ेगा। बड़ी आंधी आने से बड़ा तूफान आने से यीशु मेरा हाथ ना छोड़ेगा। One day the Holy Spirit told. ಒಂದು ದಿನ ಪರಿಶುದ್ಧಾತ್ಮ ನನಗೆ ಹೇಳಿದ್ರು, ಎಜಿಕ್ಯ, ಈಗ
ಆತ ನಿನ್ನ ಕೈಯಲ್ಲಿ ಇಟ್ಕೊಂಡಿಲ್ಲ. ನಾನು ಹೇಳ್ತೇನೆ, ಮತ್ತೆ ಏನು? ನೀನೇ ಆತನ ಕೈ ಆಗಿದೆಯಾ, ನೀನೇ ಆತನ ಬಾಯಿ ಆಗಿದೆಯಾ, ನೀನೇ ಆತನ ಭುಜ. ಅರ್ಥ ಏನಂದರೆ, ಅಲ್ಲಿ ಯೇಸು ಸ್ವಾಮಿ ನಡೀತಾ ಇದ್ದಾರೆ, ಇಲ್ಲಿ ಪೇತ್ರ ನಡೀತಾ ಇದ್ದಾನೆ. ಈಗ ಒಂದು ಹೆಜ್ಜೆ ತೆಗೆದುಕೊಳ್ಳುವಾಗ ಯೇಸು ಸ್ವಾಮಿ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಅದೇ ಕ್ರಿಸ್ತನ ಜೀವಿಸುವಂಥ ಆಶೀರ್ವಾದ, ಕ್ರಿಸ್ತನೊಳಗೆ ಜೀವಿಸುವಂಥ ಆಶೀರ್ವಾದ. ನಾನು ಕ್ರಿಸ್ತನ ಜೀವಿಸ್ತಾ ಇದ್ದಾನೆ, ಕ್ರಿಸ್ತ ನನ್ನೊಳಗೆ ಜೀವಿಸ್ತಾ ಇದ್ದಾನೆ. ಅಪೊಸ್ತಲ ಒಂದು ಕರುವಿಕೆ, ಅದು ಬೇರೆ ಏನೂ ಅಲ್ಲ, ಆತನ ಒಂದು ಭುಜದ ಕರುವಿಕೆ. ನಾನು ನಿಮಗೆ ಹೇಳಲ್ಲ, ಒಬ್ಬ ವ್ಯಕ್ತಿ ಆ ಒಂದು ನೀರಲ್ಲಿ ಮುಳುಗುವಾಗ ಮೊದಲು ಕಾಲು, ಕೊನೆಯದಾಗಿ ಭುಜ. ಚಿಂತೆ ಮಾಡಬೇಡ. ಕೆಲವು ಜನ ಹೇಳ್ತಾರೆ ಅಲ್ಲೇ ಲೂಯ ಅಂತಾರೆ. ಆದರೆ ಅಪೊಸ್ತಲರು ಪ್ರತಿಯೊಬ್ಬರು ತಮ್ಮ ಭುಜದ ಮೇಲೆ ಹೊತ್ಕೊಳ್ಬೇಕು ಮತ್ತು ಹೇಳಬೇಕು, ನೀನು ನನ್ನ ಭುಜದ ಮೇಲೆ ಕೂತ್ಕೋ, ನಾ ಒಟ್ಟಾಗಿ ನಡೆಯೋಣ, ಆ ಒಂದು ನೀರಿನ ಮೇಲೆ ನಡೆಯೋಣ ಅಂತ ಹೇಳ್ತಾರೆ. ಅದು ನಿಮ್ಮ ಕರುವಿಕೆ, ಅದೇ ನಿಮ್ಮ ಅಭಿಷೇಕ, ಅದೇ ನಿಮ್ಮ ಒಂದು ಪ್ಯಾಕೇಜ್, ಅದೇ ನಿಮ್ಮ ಪ್ಯಾಕೇಜ್ ಆಗಿದೆ. ಆದರೆ ನಾನು ನಿಮಗೆ ಒಳ್ಳೆ ಸುದ್ದಿ ಹೇಳಬೇಕಂತ, ನಾನೊಬ್ಬ ಪ್ರವಾದಿ, ನಾನು ಪ್ರವಾದಿಸ್ತಾ ಇದ್ದೇನೆ. ಏನು ಎಷ್ಟು ನೀವು ಆಳವಾಗಿ ಮುಳುಗಿದೋ ಚಿಂತೆ ಇಲ್ಲ, ನೀವು ಎಷ್ಟು ಬಿದ್ದಿದ್ದೀರೋ ಗೊತ್ತಿಲ್ಲ, ಎಷ್ಟು ಬಿರುಗಾಳಿ ನಿಮ್ಮ ಮೇಲೆ ವಿರುದ್ಧವಾಗಿ ಬಂದಿದೆ ಗೊತ್ತಿಲ್ಲ. ಆದರೆ ನಾನು ನಿಮಗೆ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ದೆ, ತಕ್ಷಣವೇ ಕರ್ತನ ನೀವೆಲ್ಲಿದ್ದರೂ ಅಲ್ಲಿಂದ ತೆಗೆದುಕೊಂಡನು, ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದನು. ಈಗ ನೀವು ನಿಮ್ಮ ಅಸಾಧಾರಣವಾದ ಒಂದು ಸೇವೆ ಪ್ರಾರಂಭವಾಯಿತು. ಬಲವುಳ್ಳ ಯೇಸು ನಾಮದಲ್ಲಿ ರಿಕಾರ್ಡ್ ಅಪೊಸ್ತಲ ಒಂದು ಕರುವಿಕೆ ಪ್ರಾರಂಭವಾಯಿತು. ಶಕಲ ಟಕ ರಕ ಠ ಶಕ ರಕ ಟಕ ರಕ ಟಕ ಟ ರ ರ ರ ಶ ರ ರ ರ ರ ಶ ರ ರ ರ ಶ ರ ರ ರ ಶಕರ ಬರ ಶಬರ ಬರ ಅಪೊಸ್ತಲರ ಒಂದು ಅಭಿಷೇಕ. ಎದ್ದೇಳಲ್ಲಿ ನೀವೆಲ್ಲಿದ್ದರೂ ಅಲ್ಲಿಂದ ಎದ್ದೇಳಿರಿ, ಅದರ ಮೇಲೆ ನಡೆಯಿರಿ. ನೀವು ದೇವರ ಅಪೊಸ್ತಲರುಗಳು, ಅದರ ಮೇಲೆ ನಡೆಯಿರಿ. ನೀವು ಅಸಾಧಾರಣವಾದ ವ್ಯಕ್ತಿಯಾಗಿ ಕರೆಯಲ್ಪಟ್ಟಿದ್ದೀರಿ, ಅದರ ಮೇಲೆ ನಡೆಯಿರಿ. Though the storms may come and the winds may blow, He will never let go my hand. Though the storms may come, The winds may blow, He will never let go my hand. He will never Let go my hand. Though the storms may come and the winds may blow, He will never let go my hand. for God's called ones. ದೇವರಿಂದ ಕರೆಯಲ್ಪಟ್ಟವರಿಗೆ ಆ ಒಂದು ಸೋಲ್ವಿಕೆ ಅದು ತಾತ್ಕಾಲಿಕವಾದಂಥದ್ದಾಗಿದೆ. ಸೋಲ್ವಿಕೆ ಅದು ತಾತ್ಕಾಲಿಕವಾದದ್ದು. ಆ ನೀರಿನ ಮೇಲೆ ನಡೆಯುವಂಥದ್ದು ಅದು ಶಾಶ್ವತವಾದದ್ದು. ಎದ್ದೇಳು, ಪ್ರಕಾಶಿಸು. ನಿನ್ನ ಅಪೊಸ್ತಲ ಒಂದು ಬೆಳಕು ಬಂದಿದೆ, ನಿನ್ನ ಪ್ರಭಾವ ಎದ್ದಿದೆ. ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ ಪ್ರಿಯ ಸಹೋದರರೇ,
ನಿಮ್ಮ ಪ್ರಥಮ ಒಂದು ಕೆಲಸ ಏನಂದರೆ, ನೀವು ನಿಮ್ಮ ಅಡಗಿಸಲ್ಪಟ್ಟಂಥ ಒಂದು ಸ್ವತ್ತನ್ನು ಕಂಡುಕೊಳ್ಬೇಕಾಗಿದೆ, ಹುಡುಕಬೇಕಾಗಿದೆ. ನಿಮ್ಮ ಕೆಲಸದ ಒಂದು ಪ್ರಾಮುಖ್ಯತೆ, ಈ ಒಂದು ಅಪೊಸ್ತಲ ಕರುವಿಕೆ ಉನ್ನತಿಯನ್ನು ನೀವು ಅದನ್ನು ಅಧ್ಯಯನ ಮಾಡಬೇಕು. ಅದರ ಕುರಿತಾಗಿ ಅಧ್ಯಯನ ಮಾಡಿರಿ. ನೀವು ಅದನ್ನು ಮಾಡ್ತೀರಾ? ಯಾಕಂದರೆ ನೀನು ಆ ಒಂದು ರಾಜ್ಯದ ಅಧಿಕಾರ ಹೊತ್ಕೊಳ್ಳಿಕ್ಕಾಗಿ ಕರೆಯಲ್ಪಟ್ಟವರಾಗಿದೆ. ನಿಮ್ಮ ಭುಜದ ಮೇಲೆ ನೀವು ನಿಮ್ಮ ಅಧಿಕಾರ ತಿಳ್ಕೊಳ್ಳುವಾಗ ಮಾತ್ರವೇ ಆ ಒಂದು ದೇಶದ ಶಕ್ತಿಗಳು ಜಜ್ಜಲ್ಪಡ್ತದೆ. ನೀವೆದ್ದೇಳುವಾಗ, ನನ್ನ ನಂಬ್ರಿ, ನೀವೆದ್ದೇಳುವಾಗ ನೀವು ಆ ಒಂದು ವೈರ್ಯ ಒಂದು ಕೂಗನ್ನು ಆ ಒಂದು ನಿಶಬ್ದ ಮಾಡ್ಬೋದು. ವೈರ್ಯ ನಮ್ಮನ್ನು ಹಿಂಸೆ ಮಾಡ್ತಾ ಯಾಕೆಂದರೆ ಅಪೊಸ್ತಲರು ಎದ್ದೇಳಬಾರ್ದು ಅಂತೇಳಿ ಅವರು ತಮ್ಮ ಅಧಿಕಾರವನ್ನು ಪ್ರಯೋಗ ಮಾಡಬಾರ್ದು ಅಂತಲೇ ಗರ್ಜಿಸ್ತಾ ಇದ್ದಾನೆ. ನಿಮ್ಮ ಕೈಗಳನ್ನೆತ್ತಿ ಹೇಳ್ರಿ, ತಂದೆಯೇ ನನ್ನನ್ನು ಎಬ್ಬಿಸು, ದೇವರ ಅಪೊಸ್ತಲರನ್ನು ಎಬ್ಬಿಸು. ಭಾರತದಲ್ಲೆಲ್ಲ, ಲೋಕದಲ್ಲೆಲ್ಲ ಅವರಿಗೆ ಕೀಲಿ ಕೈ ಇದೆ, ದೇವರಾಜ್ಯದ ಕೀಲಿ ಕೈ ಇದೆ. ಅವರೇನೆಲ್ಲ ಬಂಧಿಸ್ತಾರೋ ಅದು ಭೂಲೋಕದಲ್ಲಿ ಬಂಧಿಸಲ್ಪಡ್ತದೆ. ಅವರೇನೆಲ್ಲ ಬಿಚ್ತಾರೋ ಅದು ಭೂಲೋಕದಲ್ಲಿ ಬಿಚ್ಚಲ್ಪಡ್ತದೆ. ನಾನು ಅಪೊಸ್ತಲನಾಗಿ ನನ್ನನ್ನೇ ಕದಲಿಸ್ಕೊಳ್ತಾ ಪ್ರತಿಯೊಂದು ಧೂಳಿಂದ ನಾನು ಎದ್ದೇಳ್ತೇನೆ. ನನ್ನ ಅಪೊಸ್ತಲ ಒಂದು ತರಕ್ಕೆ ಆ ಒಂದು ರಾಜ್ಯದ ಅಧಿಕಾರದಲ್ಲಿ ಎದ್ದು ನಿಲ್ತೇನೆ. ಆ ಸರ್ಕಾರ ನನ್ನ ಭುಜದ ಮೇಲಿದೆ. ನಾನು ಸೋಂಬೇರಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಕೀಳಾಗಿರೋಕ್ಕೆ ಸಾಧ್ಯ ಇಲ್ಲ. ನನ್ನನ್ನೇ ನಾನು ಒಪ್ಪಿಸಿಕೊಡುತ್ತೇನೆ ಪ್ರಾರ್ಥನೆಗಾಗಿ, ಅನ್ಯೋನ್ಯತೆಗಾಗಿ, ವಾಕ್ಯಕ್ಕೆ, ಯೇಸು ನಾಮದಲ್ಲಿ. ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಈಗ ನೀವು ಎಚ್ಚರಗೊಂಡಿದ್ದೀರಿ. ನೀನು ಆ ಮುಳುಗಿ ಹೋಗುವಂಥ ಅಪೊಸ್ತಲನಲ್ಲ, ನೀನು ಆಡುವಂಥ ಅಪೊಸ್ತಲನಾಗಿದ್ಯಾ. ಅಪೊಸ್ತಲ ಪೌಲ ಮತ್ತು ಸೀಲ ಅವರೆಷ್ಟು ಕತ್ತಲೆ ಇರುವಾಗ ಅವರು ಆಡಿದರು. ಅದು ಅಪೊಸ್ತಲತನದ ಒಂದು ಪ್ಯಾಕೇಜ್. ಅದು ನಿಮಗಿದೆ, ಅದರ ತೆರೀರಿ. Though the storms may come, winds may blow, he will never let go my hand. He will Never let go my hand. Alman Malva, Though the storms may come and the winds may blow, he will never let go my hand. listen, the kingdom. ಕೇಳ್ರಿ, ದೇವರ ರಾಜ್ಯ ಅದು ಅಡಗಿಸಲ್ಪಟ್ಟಂಥ ಒಂದು ಸ್ವತ್ತಾಗಿದೆ. ನಿಮ್ಮ ಕೆಲಸ ಏನು? ಹುಡುಕ್ರಿ. ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? 21 ಅದು ಪ್ರಾರಂಭ ಸಹೋದರ. ನೀನು ಸಾಯೋರು ಕೂಡ ಅದನ್ನು ನೀನು ಹುಡುಕ್ಲೇಬೇಕಾಗಿದೆ. ಅದೇ ನಿನ್ನ ಮೊದಲನೆಯ ಒಂದು ಗುರಿಯಾಗಿದೆ. ಯೇಸು ಹೇಳಿದರು, ಒಬ್ಬ ಕುರುಬನು ಒಂದು ಕುರಿಯನ್ನು ಕಳ್ಕೊಂಡ್ರು ಕೂಡ ಆತನು ಎಲ್ಲವನ್ನು ಬಿಟ್ಟು ಹೋಗುತ್ತಾನೆ. ಆತನು ಎಲ್ಲವನ್ನು ಬಿಟ್ಟು ಹೋಗ್ತಾನೆ. ಆತನು ಎಲ್ಲವನ್ನು ಬಿಡ್ತಾನೆ, ಆದರೆ ಆತನು ಹುಡುಕ್ತಾನೆ. ಎಲ್ಲಿವರೆಗೂ? ನಾನು ನಿಮಗೆ ಹೇಳ, ನಾನು ಪ್ರಸಂಗ ಮಾಡ್ತಾ ಇಲ್ಲ, ನಾನು ಪ್ರವಾದಿಸ್ತಾ ಇದ್ದೇನೆ.
ನೀವು ಅದನ್ನು ಕಳ್ಕೊಂಡಿದ್ಯಾ, ಇದನ್ನು ಕಳ್ಕೊಂಡಿದ್ಯಾ, ಅದನ್ನು ಕಳ್ಕೊಂಡಿದ್ಯಾ ಅಂತ ಮಾತಾಡ್ತಾ ಇದ್ದೆ. ಏನು ಕಳ್ಕೊಂಡಿಲ್ಲ. ನೀವು ಮುಖ್ಯವಾದ ಕಳ್ಕೊಂಡಿದ್ಯಾ ಅಂದರೆ ನೀನು ನಿನ್ನ ಅಡಗಿಸಲ್ಪಟ್ಟಂಥ ದ್ರವ್ಯವನ್ನು ಹುಡುಕ್ಲಿಕ್ಕಾಗಿ ನೀನು ಸಮಯ ಕೊಡಲಿಲ್ಲ. ನೀನು ಅದನ್ನು ಕಂಡುಕೊಳ್ಳುವಾಗ ಅದು ಎಲ್ಲವನ್ನೂ ಅದು ನೋಡ್ಕೊಳ್ತಾ ಇತ್ತು. ನಾನು ಅದನ್ನು ಸ್ಪಷ್ಟಪಡಿಸ್ಲಾ? ಆ ಒಂದು ಸತ್ಯ ನಿಮ್ಮೊಳಗೆ ತೆಗೆದುಕೊಳ್ತೀರಾ? ಸತ್ಯವೇದ ಹೇಳುತ್ತೆ, ಮತ್ತಾಯ, ನಾನು ಮುಗಿಸ್ತೇನೆ, 44ನೇ ವಚನ, ಆತನು ಕಂಡುಕೊಂಡನು, ಆತನು ಅದನ್ನು ಅಡಗಿಸ್ಕೊಂಡನು, ಅದರಿಂದ ಭಾಳ ಸಂತೋಷಪಟ್ಟ. ಎಲ್ಲರೂ ಹೇಳ್ರಿ, ಅದರಿಂದ ಆದ ಸಂತೋಷದಿಂದ ಅವನಿಗೆ ಯಾವುದು ಸಂತೋಷ ಪಡಿಸ್ತು? ಆತನು ಕಂಡುಕೊಂಡ, ಅದನ್ನು ಅಡಗಿಸ್ಕೊಂಡ. ಎಷ್ಟೋ ಕೆಜಿಗಟ್ಟಲೆ ಬಂಗಾರ ಆತನು ಆ ಮುತ್ತುಗಳನ್ನು ಅದಂತ ಕಂಡುಕೊಂಡ. ಅದನ್ನು ಯಾರಿಗೆ ಹೇಳಲಿಲ್ಲ. ಒಂದು ದಿನ ಲೋಕವೆಲ್ಲ ನೋಡುತ್ತೆ, ಆದರೆ ಈಗ ಮೊದಲು ತೆಗೆಕೋ ಅದು. ನಾನು ಹೋಗಿ ಹೇಳು, ಹೇಳ್ಬೇಡ, ಇಷ್ಟು ಕೆ ಜಿ ಇತ್ತು ಬಂಗಾರ ಇದೆ ಅಂತ ಹೋಗಿ ಹೇಳ್ಬೇಡ. ಕೆಲವು ಜನ ಪ್ರಾರಂಭದಲ್ಲೇ ಅವ್ರು ದೊಡ್ಡ ಒಂದು ಪ್ರಚಾರ ಮಾಡಬೇಕಂದ್ಕೊಳ್ತಾರೆ. ನೀವು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬಂಗಾರ ತೆಗೆದುಕೊಳ್ರಿ, ಆ ಮಹಿಮೆ ಉಳ್ಳ ಅರಮನೆ ಕಟ್ರಿ, ಆ ಒಂದು ಒಳ್ಳೆ ಕಾರನ್ನು ತೆಗೆದುಕೊಳ್ರಿ. ಅಂದರೆ ಕೊಂಡ್ಕೊಂಡು ಅಂದರೆ ಯಾರ ಹತ್ರ ಸಾಲ ತೆಗೆದುಕೊಳ್ಳೋದಲ್ಲ. ಅವಾಗ ಲೋಕ ಹೇಳ್ತದ, ನನ್ನ ಜೀವಿತದಲ್ಲಿ ನಾನೇನು ಪ್ರಚಾರ ಮಾಡಲಿಲ್ಲ, ನಾನು ದೊಡ್ಡ ಜನರಿಂದ ಹೋಗಲಿಲ್ಲ, ಯಾರ ಹತ್ರನೂ ಕೇಳಲಿಲ್ಲ, ನನ್ನನ್ನು ಸ್ವಾಗತಿಸಿ ಅಂತ ಯಾವಾಗಲೂ ಹೇಳಲಿಲ್ಲ, ನಾನು ಪ್ರಸಂಗಿಸ್ಬೇಕು ನಾನು ಕರಿ ಅಂತ ಹೇಳಲಿಲ್ಲ. ನನ್ನ ಜೀವಿತ ಕಾಲಲ್ಲೂ ಅದು ನಾನು ಮಾಡಲೇ ಇಲ್ಲ. ನಾನು ನನ್ನ ಅಡಗಿಸಲ್ಪಟ್ಟಂಥ ಸ್ವತ್ತನ್ನು ಹುಡುಕ್ಲಿಕ್ಕಾಗಿ ನಾನು ಸಮಯ ಕೊಟ್ಟೆ. ಜನ ಬರುವಾಗ ಅದೇ ರಹಸ್ಯ. ಆತನು ಸಂತೋಷಪಟ್ಟ, ಅದನ್ನು ಅಡಗಿಸಿದ. ಅದು ಅಡಗಿಸಲ್ಪಟ್ಟಂಥ ಕೆಲಸ ಯಾರಿಗೂ ಕೂಡ ಗೊತ್ತಿಲ್ಲ. ಕೆಲವು ಜನ ಯಾವಾಗಲೂ ಆ ಒಂದು ಮೊಬ್ಬಾದ ಬೆಳಗಲಿರ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಕ್ಯಾಮ್ರಾ ಬಂದಾಗ ಅವರೇ ಅಂತ ಬರ್ತಾರೆ. ನಾನು ಯಾವಾಗಲೂ ಕೂಡ ಕ್ಯಾಮ್ರಾ ಮುಂದೆ ಅಡ್ಕೊಳ್ತಾ ಇದ್ದೆ ನಾನು. ಅದು ಆ ಅಡಗಿಸಲ್ಪಟ್ಟಂಥ ಹುಡುಕುವಿಕೆ ಜೀವಿತವೆಲ್ಲ ತೆಗೆದುಕೊಳ್ತದೆ. ನಾನು ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ. ನಾನು ಒಂದು ಸರಿ ಬಂಗಾರ ತೆಗೆದುಕೊಂಡಾಗ ನಂತರ ಎಲ್ಲರೂ ಕೂಡ ಗೊತ್ತಾಗುತ್ತೆ. ನಾನು ಈಗ ಕೇಳಬೇಕು. ನಾನು ಅದ್ರ ಮೇಲೆ ಸಂತೋಷಿಸ್ರಿ. ಆತನು ಹೋಗ್ತಾ ಇದ್ದಾನೆ. ಆತನು ತನಗಿರುವಂಥದ್ದು ಎಲ್ಲವನ್ನು ಮಾರಿಬಿಟ್ಟು ಆ ಮುರಿಯಲ್ಪಟ್ಟಂಥ ಕಾರು, ಮುರಿಯಲ್ಪಟ್ಟಂಥ ಕಂಪ್ಯೂಟರ್ ಎಲ್ಲವನ್ನೂ ಮಾರಿಬಿಟ್ಟ. ಒಂದು ಚಿಕ್ಕ ಗುಡಿಸಲು ಕೂಡ ಆತನು ಮಾರಿಬಿಟ್ಟ. ಮೋಟ್ರ್ ಬೈಕ್ ಆತನು ಮಾರಿಬಿಟ್ಟ. ನಾನು ನಿರ್ಧಾರ ಮಾಡಿದ್ದೇನೆ, ಆತನು ಓಡಿ ಹೋದ. ಇದನ್ನೇ ನಿಮ್ಮ ಕರಿವಿಕೆ ಇದರಿಂದ ನಿಮ್ಮನ್ನು ಬೇಡಿಕೆ ಇಡ್ತಾ ಇದೆ. 21 ದಿನ ನಿಮಗೆ ಉತ್ತಮವಾದ ದಿನವಾಗಿದೆ. ನೀವು ಆಳುವಾಗಿ ಅಗಿಯುವುದಕ್ಕಾಗಿ. ನನ್ನ ಯೌವನ ಪ್ರಾಯದಲ್ಲಿ ಈ ಎಲ್ಲ ಸಂಗತಿ ಕಳಿಸ್ಲಿಕ್ಕೆ ಯಾರೂ ಇರಲಿಲ್ಲ. ಆ ಸಮಯಗಳಲ್ಲಿ ನನಗಿದ್ದಂಥ ಎಲ್ಲ ಸಂದೇಶಗಳೆಲ್ಲವೂ ಕೂಡ ಅದೇ ನನಗೇನಿರಲಿಲ್ಲೋ ಅದು. ನಾನು ಪರಿಶುದ್ಧವಾಗಿರಲಿಲ್ಲ, ನನಗೆ ಜ್ಞಾನ ಇರಲಿಲ್ಲ, ಬುದ್ಧಿ ಇಲ್ಲ ಪ್ರಭು, ಶಕ್ತಿ ಇಲ್ಲ ಪ್ರಭು, ಬುದ್ಧಿ ಇಲ್ಲ, ಶಕ್ತಿ ಇಲ್ಲ. ನಾನು ಹತ್ತು ಅಳ್ತಾ ಇದ್ದೆ ಯಾವಾಗಲೂ. ಅದು ನಿಮಗೆ ಗೊತ್ತಿದೆ. ನೀವೇ ಉಳಿಟ್ಟಂಥ ದ್ರವ್ಯವಾಗಿದ್ದೀರಿ. ಆ ಪರಲೋಕ ರಾಜ್ಯದ ಎಲ್ಲ ಮಹಿಮೆ, ದೊರೆತನ, ಕ್ರಿಸ್ತನು ಎಲ್ಲವೂ ನಿಮ್ಮಲ್ಲಿ ಅಡಗಿಸಲ್ಪಟ್ಟಿದೆ, ನಿಮಗಾಗಿ ಕಾಯ್ತಾ ಇದೆ. ಅದನ್ನು ಹುಡುಕ್ಲಿಕ್ಕಾಗಿ ಅದನ್ನು ಹೊಂದ್ಕೊಳ್ರಿ. ಎಲ್ಲವನ್ನು ಮಾರಿಬಿಡ್ರಿ. ನಾನು ನಿಮಗೆ ವಾಗ್ದಾನ ಮಾಡ್ತಾ ಇದ್ದೇನೆ, ಒಂದು ಸಾರಿ ನೀವು ಕಂಡುಕೊಳ್ಳುವುದಾದರೆ ನೀವು ಮಾರುವಂಥ ಎಲ್ಲವನ್ನು ಮಾರಿಬಿಡ್ತೀರಿ. ನೀವು 1000 ಪಟ್ಟು ತಾಜ್ಯವಾಗಿ ಬರ್ತೀರಿ.
ಇದು ಆತ್ಮಿಕ ನಿಯಮವಾಗಿದೆ. ನೀವೇನು ಕಳ್ಕೊಳ್ತೀರೋ ಅದನ್ನು ಹೊಂದ್ಕೊಳ್ತೀರಿ, ನೀವೇನು ಹೊಂದ್ಕೊಳ್ತೀರೋ ಅದನ್ನು ಕಳ್ಕೊಳ್ತೀರಿ. ಅದ್ರ ಮೇಲೆ ಸಂತೋಷಿಸ್ರಿ. ಒಂದು ಸಾರಿ ನಿಮ್ಮ ಕರುವಿಗೆ ಕಂಡುಕೊಳ್ಳುವಾಗ ನೀವು ತಕ್ಷಣವೇ ಬಿಟ್ಕೊಡೋದಿಲ್ಲ, ನೀವು ಸಂತೋಷವಾಗಿ ಬಿಟ್ಕೊಡ್ತೀರಿ. ನೀವೆಲ್ಲ ಉದ್ದೇಶಗಳು ಬದಲಾಗ್ತದೆ. ಈಗ ನೀವು ಬದಲಾಗಿಸ್ತೀರಿ, ಏಯ್ ಒಪ್ಪಿಸ್ಕೊಡು 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 ಅಂತೀರ. ಒಂದು ಸಾರಿ ಅಡಗಿಸಲ್ಪಟ್ಟಂಥ ದ್ರವ್ಯ ನಿಮ್ಗೆ ಗೊತ್ತಾದರೆ ನಾನು ಶರಣಾಗತನಾಗುತ್ತೇನೆ ಅಂತ ಹೇಳ್ತೀರಿ ನೀವೇ. ಆ ಒಂದು ಉದ್ದೇಶಗಳು ಬದಲಾಗ್ತದೆ. ನೀವೆಲ್ಲವನ್ನು ಕೊಡಬೇಕು, ಬಿಟ್ಕೊಡೋಕೆ ಇಷ್ಟಪಡ್ತೀವಿ. ಯಾಕಂದರೆ ನೀವು ಏನೋ ಒಂದು ಕಂಡುಕೊಂಡಿದ್ದೀರಿ. 45ನೇ ವಚನ, ಮತ್ತು ಪರಲೋಕ ರಾಜ್ಯ ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಆ ಹುಡುಕುವಂಥದ್ದು. ಎಲ್ಲರೂ ಹೇಳ್ರಿ, ಹುಡುಕುವುದು ಹುಡುಕುವುದು. ಈಗೇನು ಮಾಡ್ತೀರ ನೀವು? ಹುಡುಕ್ರಿ, ನೀವು ಕಂಡುಕೊಳ್ಬೋದು, ನೀವು ಕಂಡುಕೊಳ್ದೇನೆ ಇರ್ಬೋದು. ಹುಡುಕ್ರಿ, ನೀವು ಕಂಡುಕೊಳ್ತೀರಿ. ಆಮೇನ್. ನೀವು ಇಲ್ಲಿವರೆಗೂ ಹುಡುಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನೀವು ತಪ್ಪಾದದನ್ನು ಹುಡುಕಿದ್ರಿ. ನಿಮ್ಮ ಕರೆಯುವಿಕೆ ಅದು ಬಹಳ ಸುಂದರವಾದಂಥ ಮುತ್ತುಗಳು. ಅದಕ್ಕೆ ಈ ಒಂದು ಮುತ್ತಿಗೆ ಯಾವುದು ಹೋಲಿಕೆ ಮಾಡಲಿಕ್ಕಾಗಲ್ಲ. ನಾವು ಆಳಕ್ಕೆ ಹೋಗೋಣ. ಕರೆಯುವಿಕೆ ಬೇರೆ ಏನೂ ಅಲ್ಲ, ದೇವರು ನನ್ನೊಳಗಿದ್ದಾನೆ, ನನ್ನ ಮೂಲಕವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅದು ಬಹಳ ಅಮೂಲ್ಯವಾದದ್ದು. ನೀವು ಅದನ್ನು ಅಂಗೀಕಾರ ಮಾಡ್ಕೊಳ್ತೀರಾ? ಇದು ಬಹಳ ಸುಂದರವಾದ ಮುತ್ತು. ಆ ಹೆಣ್ಣಲ್ಲ, ಆ ಒಂದು ಸಂಗತಿ ಅಲ್ಲ, ಆ ಸುಂದರವಾದ ಕಾರಲ್ಲ, ಸುಂದರವಾದ ಮುತ್ತಾಗಿದೆ. ಅದು ನಿಮ್ಮ ಕಾರಾಗಿದೆ, ನಿಮ್ಮ ಕರೆಯುವಿಕೆ ಆಗಿದೆ. ಸುಂದರವಾದ ಮುತ್ತನ್ನು ಹುಡುಕೋದಾಗಿದೆ. ಮುಂದೆ ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡುಕೊಂಡು ಎಷ್ಟು ಜನ ಹೇಳ್ತೀರಿ, ತಂದೆಯೇ ನನ್ನ ಕರೆಯುವಿಕೆ ಅದು ಒಂದೇ ಒಂದು ಮುತ್ತು, ಅದು ಬಹು ಬೆಲೆಯುಳ್ಳದ್ದು. ಒಂದು ಮುತ್ತನ್ನು ಕಂಡು ತನ್ನ ಬದುಕೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು. ನೀವು ಅಂದ್ಕೊಂಡ್ರೆ ಆತನ ಹುಚ್ಚ ಅಂದ್ಕೊಂಡ್ರ? ಆತನು ಬಹಳ ಜ್ಞಾನಿ ಅಂದ್ಕೊಂಡಿದ್ದೀರಾ? ಹುಚ್ಚನ ಅಥವಾ ಜ್ಞಾನಿನ? ಆತನಿಗಿದ್ದೆಲ್ಲವನ್ನು ನಿಮ್ಮ ಕರೆಯುವಿಕೆ ಅದು ಬೇಡಿಕೊಳ್ಳುತ್ತೆ. ಎಲ್ಲವನ್ನು ನಿಮ್ಮ ಕರೆಯುವಿಕೆ ಎಲ್ಲವನ್ನೂ ಬೇಡಿಕೊಳ್ಳುತ್ತೆ. ನೀವು ಅಪೊಸ್ತಲ ಜೀವಿತ ನೋಡುವಾಗ ಅವರು ಇಟ್ಕೊಳ್ಳಿಕ್ಕೆ ಅವರಲ್ಲಿ ಏನೂ ಇರಲಿಲ್ಲ. ಅವ್ರ ಕುಟುಂಬವನ್ನು ಬಿಟ್ಟರು, ಅವರೆಲ್ಲವನ್ನು ಬಿಟ್ಟರು. ಯಾವ ಅಪೊಸ್ತಲನು ಸಾಧಾರಣವಾದ ಮರಣವನ್ನು ಅವ್ರು ಅಪ್ಪಲಿಲ್ಲ. 11 ಜನ ರಕ್ತ ಸಾಕ್ಷಿಯಾಗಿ ಸಾಯ್ತು ಹೋದರು. ಆದರೆ ಒಬ್ಬನು ಮಾತ್ರ ಪದ್ಮಸ್ತು ದೀಪಕ್ಕೆ ತಳ್ಳಲ್ಪಟ್ಟನು. ಆ ಒಂದು ದೋಣಿ ತುಂಬ ಇದಂಥ ಮೀನನ್ನು ಬಿಟ್ಟು ಹೋದರು. ಯಾಕೆ, ಏನಾಯಿತು? ಎಲ್ಲ ಸಾವಿರಾರು ಜನರಿಗೆ ಅವ್ರ ಕಾಲ ಹತ್ರ ಒಂದು ಬೆಳ್ಳಿ ತಂದು ಹಾಕಿದ್ರು. ಅವ್ರ ಕಾಲ ಹತ್ರ ಇದ್ದರೂ ಕೂಡ ಅವ್ರ ತಲೆ ಮೇಲಲ್ಲ, ಎಲ್ಲ ಕಾಲು ಬಳಿಯಲ್ಲಿ ಬಿದ್ದಿತ್ತು. ಹಣ ಅದು ಏನೂ ಅಲ್ಲ ಒಬ್ಬ ಅಪೊಸ್ತಲನಿಗೆ. ಅವ್ರು ಯಾವುದನ್ನು ಇಟ್ಕೊಳ್ಳೋದಿಲ್ಲ, ಅವ್ರಿಗೇನಿದೆ ಅದನ್ನೆಲ್ಲವನ್ನು ಹಂಚಿಬಿಟ್ರು. ಅಪೊಸ್ತಲರು ಅವರು ಹಂಚುವವರಾಗಿದ್ದಾರೆ. All to Jesus I surrender, all to Thee
love and trust Him in His presence daily. I surrender, Lord. I surrender, Lord. Unto Thee, my blessed Savior, I surrender. Hallelujah, Lord. Father, ಹಾಲೆಲ್ಲೂಯ ಕರ್ತನೆ. ತಂದೆಯೇ, ನನಗೆ ಕೊಟ್ಟಂಥ ವಾಕ್ಯ ನಿಮ್ಮ ಅಪೊಸ್ತಲರಿಗೆ ನಾನು ಕೊಟ್ಟಿದ್ದೇನೆ. ಈಗ ನೀವು ಮತ್ತು ನಿಮ್ಮ ವಾಕ್ಯ ನಿಮ್ಮ ಅಪೊಸ್ತಲರು. ಈ ದಿನಕ್ಕೆ ಇದ್ದಂಥ ಕೆಲಸ ನಾನು ಅದನ್ನು ಮುಗಿಸಿದ್ದೇನೆ. ನಿಮ್ಮ ಕೆಲಸವನ್ನು ನೀವು ಮುಂದುವರಿಸ್ರಿ. ದೇಶಕ್ಕೆ ಅಪೊಸ್ತಲರು ಬೇಕಾಗಿದ್ದಾರೆ. ಕತ್ತಲೆಯ ರಾಷ್ಟ್ರಗಳಿಗೆ ಅಪೊಸ್ತಲರು ಬೇಕಾಗಿದೆ. ಅಪೊಸ್ತಲರು ಅವರ ಕರೆಯುವಿಕೆಯಲ್ಲಿ ಇಲ್ಲದೇ ಇರುವ ಕಾರಣ ದುರಾತ್ಮಗಳು ಆ ಒಂದು ದೇಶಗಳನ್ನು ತೆಗೆದುಕೊಂಡು ಅವ್ರು ಓಡಿಸ್ತಾ ಇದ್ದಾರೆ. ಅಪೊಸ್ತಲರನ್ನೇ ಎಬ್ಬಿಸು. ಈ ಅಮೂಲ್ಯವಾದ ಅಪೊಸ್ತಲರನ್ನು ತೆಗೆದುಕೊಳ್ರಿ. ಅವರು ಬಂದಿದ್ದಾರೆ ನಿನ್ನನ್ನು ಹುಡುಕೊಂಡು. ಆ ಎಲ್ಲವನ್ನು ಹಿಂದೆ ಬಿಟ್ಟು ಬಂದಿದ್ದಾರೆ. ಅವರ ಒಂದು ಪ್ರೀತಿ ಒಂದು ಟೋಕನ್ ಆಗಿ ತೆಗೆದುಕೊಂಡು ಅವ್ರ ಜೀವಿತದಲ್ಲಿ ಹರಿದು ಹೋಗಲಿ. ಪರಿಶುದ್ಧಾತ್ಮನೇ ಅವರಲ್ಲಿ ಪ್ರವಾಗಿ ಹೋಗು. ಒಂದು ಸುನಾಮಿ ಆಗಿ ಅವರನ್ನು ಹಿಡುಕೋ. ಪರಿಶುದ್ಧಾತ್ಮನೇ ಅವ್ರನ್ನ ಅರೆಸ್ಟ್ ಮಾಡು. ಆಳವಾದ ಕೆಲಸಕ್ಕಾಗಿ ಎಲ್ಲ ಮಹಿಮೆ ನಿಮಗೆ ಸಮರ್ಪಿಸುತ್ತೇನೆ, ಯೇಸುವಿನ ನಾಮದಲ್ಲಿ.